ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಈ ಒಂದು ವಿಡಿಯೋದಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ, ಅದರಲ್ಲೂ ಪ್ರಮುಖವಾಗಿ ಯಾರು HSTRನ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಹಾಗೂ GPSTR ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ಹಾಗೆ PSTR ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ಹಾಗೆ ಕರ್ನಾಟಕ TET ಆಗಿರ್ಬೋದು, ಹಾಗೆ 10th ಕ್ಲಾಸ್ ಈ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಆಗ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಫಿಸಿಕ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಫಿಸಿಕ್ಸ್ ಕ್ಲಾಸಲ್ಲಿ ನಿಮಗೆ A to Z ಫ್ರಮ್ ಸ್ಕ್ರ್ಯಾಚಿಂದ ಹಿಡಿದು ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ ನಿಮಗೆ ಏನು ನಾಲೆಡ್ಜ್ ಬೇಕಲ್ವಾ, ಆ ಎಲ್ಲ ಒಂದು ನಾಲೆಡ್ಜ್ನ ಕೊಡುವಂತಹ ಪ್ರಯತ್ನನ ಈ ಒಂದು ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಮೊದಲಿಗೆ ನಾವೇನು ಮಾಡೋಣ, ಇವಾಗ ಸಿಲೆಬಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಿಗೆ ಯಾವ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಆ 3 ಎಕ್ಸಾಮಲ್ಲೂ ಇರುವಂತಹ ಕಾಮನ್ ಇರುವಂತಹ ಟಾಪಿಕ್ನ ಪಿಕ್ ಮಾಡಿ ಆ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಸಿಲೆಬಸ್ ನೋಡೋದಾಯಿತು ಅಂತ ಹೇಳಿದರೆ, ಎಸ್ GPSTR ಸಿಲೆಬಸ್ ನೋಡಿ. GPSTR ಮತ್ತು HSTR ಮತ್ತು KRTET ಈ 3 ಸಿಲೆಬಸ್ನ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದರೆ ನೋಡಿ, ಈ ಸಿಲೆಬಸ್ನ ಫಸ್ಟು ಅಬ್ಸರ್ವ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಈ ಸಿಲೆಬಸ್ ಇಲ್ಲ ಅಂತ ಹೇಳಿದರೆ ನಾವು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಆ್ಯಡ್ ಮಾಡಿರ್ತೀವಿ, ಅಲ್ಲಿ ಸೆಂಡ್ ಮಾಡಿರ್ತೀವಿ. ನೀವು ಟೆಲಿಗ್ರಾಮಲ್ಲಿ ಜಾಯಿನ್ ಮಾಡೋ ಮುಖಾಂತರ, ಜಾಯಿನ್ ಆಗಿ ಡೌನ್ಲೋಡ್ ಮಾಡೋ ಮುಖಾಂತರ ಸಿಲೆಬಸ್ನ ರೆಫರ್ ಮಾಡ್ಬೋದು. ಈಗ ಈ 3 ಸಿಲೆಬಸ್ನ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದರೆ, ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ಇದೆ. ಅದು ಯಾವುದು ಅಂತ ಹೇಳಿದರೆ ಕರೆಂಟ್ ಎಲೆಕ್ಟ್ರಿಸಿಟಿ. HSTRಲೂ ಕೂಡ ಸೇಮ್ ಇದೆ, ಹಾಗೆ ಕರ್ನಾಟಕ TETಲೂ ಕೂಡ ನಿಮಗೆ ಒಂದು ಸೇಮ್ ಟಾಪಿಕ್ ಇದೆ. ಈ ಒಂದು ಟಾಪಿಕ್ಕು ಬಹಳಷ್ಟು ಇಂಪಾರ್ಟೆಂಟ್ ಹಾಗೆ ಈಸಿ ಇರೋದ್ರಿಂದ ಫಸ್ಟ್ ಏನು ಮಾಡೋಣ, ಇವಾಗ ಈ ಒಂದು ಕಾನ್ಸೆಪ್ಟ್ನ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆಫ್ಟರ್ವರ್ಡ್ಸು ನೆಕ್ಸ್ಟ್ ಬರುವಂಥ ಟಾಪಿಕ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ಈ ಒಂದು ಚಾಪ್ಟ್ರಲ್ಲಿ ಫಸ್ಟ್ ನಾವು ಇವತ್ತು ಪಿಕ್ ಮಾಡಿರುವಂಥ ಟಾಪಿಕ್ ಯಾವುದು ಅಂತ ಹೇಳಿದರೆ ಕರೆಂಟ್ ಎಲೆಕ್ಟ್ರಿಸಿಟಿ. ಎಸ್, ಇಲ್ಲಿ ಏನಿದೆ ಇದೇ ಆರ್ಡರ್ಲೇ ನಾನು ಕ್ಯಾರಿ ಮಾಡ್ತಾ ಹೋಗ್ತೀವಿ, ಹಾಗೆ ನಿಮಗೆ ಕಂಟಿನ್ಯೂಯೇಷನ್ ಇರಲಿ ಅಂತ ಹೇಳಿ. ಹಾಗೆ ಅವೆಲ್ಲವೂ ಕೂಡ ಇಂಟರ್ಲಿಂಕ್ ಇರೋದ್ರಿಂದ ಅದೇ ಆರ್ಡ್ರೇ ಕ್ಯಾರಿ ಮಾಡೋಣ. ಇಲ್ಲಿ ಫ್ರಮ್ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ನಾವೇನು ಮಾಡೋಣ, ಸ್ಟಡಿ ಮಾಡ್ತಾ ಹೋಗೋಣ. ಎಸ್, ಹಾಗಿದ್ರೆ ಇವತ್ತಿನ ಟಾಪಿಕ್ ಏನಿದೆ, ಕರೆಂಟ್ ಎಲೆಕ್ಟ್ರಿಸಿಟಿ ಇದೆ. ಹಾಗಾಗಿ ಸ್ಟಾರ್ಟ್ ಮಾಡೋಣ ಫ್ರಮ್ ದ ಡೆಫಿನಿಷನ್ ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿ. ಎಸ್, ಹಾಗಿದ್ರೆ ಡೆಫಿನಿಷನ್ ಹೇಳುತ್ತೆ, ಡೆಫಿನಿಷನ್ ಆಫ್ ಎಲೆಕ್ಟ್ರಿಸಿಟಿ ಹೇಳುತ್ತೆ, ಎಸ್, ಕರೆಂಟ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಮುಗಿದೋಯ್ತಲ್ಲ ಸರ್ ಫಸ್ಟ್ ಟಾಪಿಕಲ್ಲಿದ್ದರೆ? ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಓನ್ಲಿ ಒಂದು ಡೆಫಿನೇಷನ್ ನೀವು ಕಲಿತು ಆ ಟಾಪಿಕ್ ಕಂಪ್ಲೀಟ್ ಆಯಿತು ಅಂತ ಹೇಳಿದರೆ ಇಟ್ ಈಸ್ ನಾಟ್ ಲೈಕ್ ದಟ್. ಅಲ್ಲಿರುವಂತಹ ಪ್ರತಿಯೊಂದು ವರ್ಡ್ನು ಕೂಡ ಕಲಿಬೇಕು. ಬಟ್ ಬಿಕಾಸ್ ಯಾಕೆ ಅಂತ ಹೇಳಿದರೆ ಯು ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಕರೆಂಟ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಹಾಗಿದ್ರೆ ಚಾರ್ಜ್ ಅಂದ್ರೆ ಏನು? ಡೆಫಿನೇಷನ್ ಗೊತ್ತಾಯ್ತು, ಇವಾಗ ಡೆಫಿನೇಷನ್ ಗೊತ್ತಾಯಿತು. ಈಕ್ವೇಷನ್ ಕೂಡ ಇಲ್ಲಿದೆ, I = Q/T. ಅಲ್ಲಿಗೆ ಕಾನ್ಸೆಪ್ಟ್ ಮುಗಿತಾ? ನೋ, ಫಸ್ಟ್ ಅರ್ಥ ಮಾಡ್ಕೋಬೇಕು ಚಾರ್ಜ್ ಅಂದ್ರೇನು, ಹೌ ಮೆನಿ ಟೈಪ್ಸ್ ಆಫ್ ದ ಚಾರ್ಜಸ್ ಆರ್ ದೇರ್. ಹಾಗಿದ್ರೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಚಾರ್ಜಸ್ ಆರ್ ದೇರ್, ಚಾರ್ಜಸ್ ಹೇಗೆ ಬಿಹೇವ್ ಮಾಡುತ್ತೆ ಎಲ್ಲವನ್ನು ಕೂಡ ನಾವು ಸ್ಟಡಿ ಮಾಡೋಣ. ಆಫ್ಟರ್ವರ್ಡ್ಸ್ ಕನ್ಕ್ಲೂಷನ್ ಬರೋಣ. ಎಸ್, ಕರೆಂಟ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಂತ ಹೇಳಿ. ಹಾಗಿದ್ರೆ ಫಸ್ಟ್ ಇವಾಗ ಚಾರ್ಜ್ ಅಂದ್ರೇನು, ಚಾರ್ಜ್ನ ಡಿಫೈನ್ ಮಾಡಬೇಕು ಅಂತ ಹೇಳಿದರೆ, ಎಸ್, ವಿ ವಾಂಟ್ ಟು ಮೂವ್ ಸಮ್ ಬೇಸಿಕ್ ಹಿಯರ್. ಆ ಚಾರ್ಜ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲಿಗೆ ಸಮ್ ಆಫ್ ದ ಬೇಸಿಕ್ ಇದೆ, ಆ ಬೇಸಿಕ್ನ ಅರ್ಥ ಮಾಡ್ಕೊಳ್ಳೋಣ. ಎಸ್, ಈ ಫಿಸಿಕ್ಸ್ನ ಕಲಿಬೇಕು ಅಂತ ಹೇಳಿದರೆ ಯು ಮಸ್ಟ್ ಹ್ಯಾವ್ ಸಮ್ ನಾಲೆಡ್ಜ್ ಅಬೌಟ್ ದೀಸ್ ಬೇಸಿಕ್ಸ್. ನಾವು ಎಲ್ಲವನ್ನೂ ಕೂಡ ಏನು ಮಾಡ್ತೀವಿ, ಮ್ಯಾಟರ್ ಅಂತ ವರ್ಡ್ನ ಯೂಸ್ ಮಾಡ್ತಿರ್ತೀವಿ, ಸಮ್ ಅಮೌಂಟ್ ಆಫ್ ಎನರ್ಜಿ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ, ಫಿಸಿಕಲ್ ನೇಚರ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ, ಹಾಗೆ ನ್ಯಾಚುರಲ್ ಫೆನಾಮಿನಾ ಅನ್ನೋ ವರ್ಡ್ನ ಥ್ರೂಔಟ್ ದ ಫಿಸಿಕ್ಸಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಹಾಗಿದ್ರೆ ಅವಂದರೆ ಏನು, ಮ್ಯಾಟರ್ ಅಂದರೆ ಏನು, ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಣ ಫಸ್ಟಿಗೆ. ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಬೈ ಮ್ಯಾಟರ್? ಮ್ಯಾಟರ್ ಅಂದರೆ ಏನು? ಎಸ್, ಅ ಸಬ್ಸ್ಟೆನ್ಸ್ ದಟ್ ಹ್ಯಾಸ್ ಅ ಮಾಸ್ ಆ್ಯಂಡ್ ಅಕ್ಯುಪೈ ದ ಸ್ಪೇಸ್. ಇಲ್ಲಿ ನೀವು ಡಯಾಗ್ರಾಮ್ನ ನೋಡ್ತಿದ್ದೀರಾ, ಯಾವುದೇ ಒಂದು ಸಬ್ಸ್ಟೆನ್ಸ್ ಇದೆ, ಆ ಒಂದು ಸಬ್ಸ್ಟೆನ್ಸಿಗೆ ಏನಿರಬೇಕು, ಮಾಸ್ ಇರಬೇಕು, ಹಾಗೆ ಒಂದು ಸ್ಪೇಸ್ನ ಅಕ್ಯುಪೈ ಮಾಡ್ತಿರ್ಬೇಕು. ಅದಕ್ಕೇನಂತ ಹೇಳ್ತೀವಿ ನಾವು, ಮ್ಯಾಟರ್ ಅಂತೇಳಿ ಹೇಳ್ತೀವಿ. ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಎನರ್ಜಿ? ಎನರ್ಜಿ ಅಂದ್ರೇನು? ಇಟ್ ಈಸ್ ಅ ಕೆಪಾಸಿಟಿ ಟು ಡೂ ವರ್ಕ್. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ನಮಗೇನು ಬೇಕು, ಸಮ್ ಅಮೌಂಟ್ ಆಫ್ ಎನರ್ಜಿ ಬೇಕು. ಇಟ್ ಈಸ್ ಅ ಕೆಪಾಸಿಟಿ ಟು ಡೂ ವರ್ಕ್. ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ನಮಗೆ ಸಮ್ ಅಮೌಂಟ್ ಆಫ್ ಎನರ್ಜಿ ಬೇಕಿದೆ. ಅದಕ್ಕೇನಂತ ಹೇಳ್ತೀವಿ ನಾವು, ಕೆಪಾಸಿಟಿ ಟು ಡೂ ವರ್ಕ್ ಈಸ್ ಕಾಲ್ಡ್ ಆಸ್ ವಾಟ್, ಎನರ್ಜಿ ಅಂತೇಳಿ ಹೇಳ್ತೀವಿ. ಸಮ್ ಆಫ್ ದ ಪಾಯಿಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎನರ್ಜಿ ಅಂತಷ್ಟು ನಮಗೆ ಕೈನೆಟಿಕ್ ಎನರ್ಜಿ ಕೂಡ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ,
ಥರ್ಮಲ್ ಎನರ್ಜಿ ಅಂತ ಹೇಳಿ ಕೂಡ ಇರುತ್ತೆ. ಎಸ್, ಅದನ್ನು ನಾವೇನು ಹೇಳ್ತೀವಿ, ಟೋಟಲ್ ಆಗಿ ಎನರ್ಜಿ ಅನ್ನೋದನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗೆ ಒಂದು ಲಾ ಕೂಡ ಬರುತ್ತೆ, ಇಂಪಾರ್ಟೆಂಟ್ ಲಾ, ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರಲಿ ಅಂತ ಮೆನ್ಷನ್ ಮಾಡಿದ್ದೀನಿ. ಅಪ್ಕಮಿಂಗ್ ಡೇಸಲ್ಲಿ ನಾವು ಡೀಟೇಲ್ ಆಗಿ ಎನರ್ಜಿ ಬಗ್ಗೆ ಹೇಳುವಾಗ ಇನ್ ಡೆಪ್ತ್ ಆಗಿ ಹೇಳ್ತೀವಿ. ಅದಾದಮೇಲೆ ಬರುವಂತಹದ್ದು ಫಿಸಿಕಲ್ ನೇಚರ್ ಅಂತ ಹೇಳಿದರೆ ಏನು, ದ ಎಂಟೈರ್ ವರ್ಲ್ಡ್ ಅರೌಂಡ್ ಅಸ್ ಅಂತ ಹೇಳಿದರೆ ಯಾವುದಿಲ್ಲಿ, ಏರ್ ಇದೆ, ವಾಟರ್ ಇದೆ, ಅನಿಮಲ್ ಇದೆ, ಸ್ಯಾಟಲೈಟ್ ಇದೆ, ಪ್ಲ್ಯಾಂಟ್ಸ್ ಇದೆ. ನಮ್ಮ ಸರೌಂಡಿಂಗಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ನ ನಾವೇನಂತ ಹೇಳ್ತೀವಿ, ವಿ ಕಾಲ್ಡ್ ಆಸ್ ವಾಟ್, ಫಿಸಿಕಲ್ ನೇಚರ್ ಅಂತೇಳಿ ಹೇಳ್ತೀವಿ. ಅದ್ರ ಬಗ್ಗೆನೂ ನಾವೇನು ಮಾಡ್ತಾ ಹೋಗ್ತೀವಿ, ಈ ಥ್ರೂ ಔಟ್ ದ ಫಿಸಿಕ್ಸಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬರೋಂತಹದ್ದು ನ್ಯಾಚುರಲ್ ಫೆನಾಮಿನಾ. ನೋಡಿ, ಡೇ ಆ್ಯಂಡ್ ನೈಟ್ ಹೇಗಾಗುತ್ತೆ, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಹೇಗಾಗುತ್ತೆ, ಎಕ್ಲಿಪ್ಸ್ ಎಲ್ಲ ಹೇಗಾಗುತ್ತೆ, ಅವೆಲ್ಲದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಥ್ರೂ ಔಟ್ ದಿಸ್ ಫಿಸಿಕ್ಸ್. ಅದಕ್ಕೆ ನಾವೇನಂತ ಹೇಳ್ತೀವಿ, ವಿ ಕಾಲ್ಡ್ ಇಟ್ ಆಸ್ ವಾಟ್, ನ್ಯಾಚುರಲ್ ಫೆನಾಮಿನಾ ಅಂತೇಳಿ ಹೇಳ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ವಾಟ್, ಸಮ್ ಬೇಸಿಕ್ ವರ್ಡಿಂಗ್ಸ್. ಇದಲ್ಲದೆ ಬಹಳಷ್ಟು ವರ್ಡಿಂಗ್ಸ್ ಇದೆ, ನಮಗೆ ಇಷ್ಟು ಸಾಕು. ಆಫ್ಟರ್ವರ್ಡ್ಸ್ ವಿ ಮೂವ್ ಟುವರ್ಡ್ಸ್ ವಾಟ್, ನೆಕ್ಸ್ಟ್ ಪಾರ್ಟಿಗೆ ಮೂವ್ ಆಗ್ತೀವಿ, ದಟ್ ಈಸ್ ವಾಟ್. ಹಾಗಿದ್ರೆ ಫಿಸಿಕ್ಸ್ ಅಂದರೆ ಏನು ನೋಡಿ, ನಾವು ಚಾರ್ಜಿಂದ ಸ್ಟಾರ್ಟ್ ಮಾಡಿದ್ದೀವಿ. ಚಾರ್ಜ್ ಅಂದರೆ ಏನು ಅನ್ನೋ ಕ್ವಶನಿಂದ ಸ್ಟಾರ್ಟ್ ಮಾಡಿದ್ದೀವಿ. ವಿ ಆರ್ ಮೂವಿಂಗ್ ಟುವರ್ಡ್ಸ್ ವಾಟ್, ಫಿಸಿಕ್ಸ್. ಹಾಗಿದ್ರೆ ವಾಟ್ ಈಸ್ ಮೀನಿಂಗ್ ಬೈ ಫಿಸಿಕ್ಸ್? ಫಿಸಿಕ್ಸ್ ಅಂದರೆ ಏನು? ಹಾಗಿದ್ರೆ ಫಿಸಿಕ್ಸ್ ಈಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ. ನೋಡಿ, ಇಲ್ಲಿ ಸಮ್ ಆಫ್ ದ ವರ್ಡಿಂಗ್ಸ್ ಬರುತ್ತೆ, ಪ್ಲೀಸ್ ರಿಮೆಂಬರ್ ದೋಸ್ ವರ್ಡ್ಸ್. ಫಿಸಿಕ್ಸ್ ಈಸ್ ವಾಟ್, ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತೇಳಿ ಹೇಳಿದ್ದಾರೆ. ಫಿಸಿಕ್ಸ್ ಈಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ, ಫಿಸಿಕ್ಸ್ ಈಸ್ ಅ ಸೈಂಟಿಫಿಕ್ ಸ್ಟಡಿ, ಇಟ್ ಈಸ್ ಅ ಫಂಡಮೆಂಟಲ್ ಸೈನ್ಸ್. ನೋಡಿ, ದೇರ್ ಆರ್ ಮೆನಿ ಡೆಫಿನೇಷನ್ಸ್ ಆರ್ ದೇರ್, ಬಹಳಷ್ಟು ಡೆಫಿನೇಷನ್ಸ್ ಇದೆ. ಅವೆಲ್ಲವೂ ಕೂಡ ಏನು ಹೇಳುತ್ತೆ, ವಿಚ್ ಈಸ್ ರಿಲೇಟೆಡ್ ಟು, ಆವಾಗಲೇ ಹೇಳಿದೆ, ಫಿಸಿಕಲ್ ನೇಚರ್ ಅಂತ ಹೇಳಿ, ನ್ಯಾಚುರಲ್ ಫೆನಾಮಿನಾ ಬಗ್ಗೆ ಹೇಳಾಗಿದೆ. ಹಾಗೆ ಲೈಟ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಹೀಟ್ ಎನರ್ಜಿ ಬಗ್ಗೆ ಸ್ಟಡಿ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಬಗ್ಗೆ ಸ್ಟಡಿ ಮಾಡ್ತೀವಿ, ಹಾಗೆ ಪ್ರೆಷರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಈ ಎಲ್ಲವೂ ಕೂಡ ಟೋಟಲ್ ಆಗಿ ಹೇಳೋದೇನು, ಫಿಸಿಕ್ಸ್. ಇಟ್ ಈಸ್ ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ physical nature and natural phenomena. It is also called as a physics. It is a systematic, it is a scientific study of natural forces such as light ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಹಾಗೆ ಪ್ರೆಷರ್ ಆಗಿರ್ಬೋದು. ಆ ಎಲ್ಲದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ, ಫಿಸಿಕ್ಸ್ ಅಂತ ಹೇಳ್ತೀವಿ. ಅಗೈನ್ ಒನ್ ಮೋರ್ ಡೆಫಿನೇಷನ್ ಈಸ್ ಹಿಯರ್, ಎಕ್ಸ್ಪ್ಲೇನಿಂಗ್ ಹೌ ಯೂನಿವರ್ಸ್ ವರ್ಕ್ಸ್. ನಮ್ಮ ಯೂನಿವರ್ಸ್ ಏನಿದೆ ಹೇಗೆ ವರ್ಕ್ ಆಗುತ್ತೆ ಅದರೆಲ್ಲರ ಬಗ್ಗೆ ನಾವು ಸ್ಟಡಿ ಮಾಡುವಂಥ ಒಂದು ಏನು ಸಬ್ಜೆಕ್ಟಿಗೆ ಏನಂತ ಹೇಳ್ತೀವಿ ನಾವು, ಫಿಸಿಕ್ಸ್ ಅಂತೇಳಿ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಇಟ್ ಈಸ್ ಸ್ಟಡಿ ಅಬೌಟ್ ಮ್ಯಾಟರ್ ಆ್ಯಂಡ್ ಎನರ್ಜಿ. ಐ ಹೋಪ್ ನಿಮಗೆ ಇವಾಗ ಈಸಿಯಾಗಿ ಗೊತ್ತಾಗ್ತಿದೆ ಅನಿಸುತ್ತೆ. ಮೊದಲಿಗೆ ನಾನು ಯಾಕೆ ಮ್ಯಾಟರ್ ಅಂದ್ರೇನು, ಎನರ್ಜಿ ಅಂದ್ರೇನು, ಫಿಸಿಕಲ್ ನೇಚರ್ ಅಂದ್ರೇನು, ಎಲ್ಲರ ಬಗ್ಗೆ ಯಾಕೆ ಹೇಳಿದೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ಈ ಎಲ್ಲ ವರ್ಡ್ ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ. ಆ ಉದ್ದೇಶಕ್ಕೋಸ್ಕರ ಪ್ರೀವಿಯಸ್ ನಾವು ಅದನ್ನು ಅರ್ಥ ಮಾಡಿಕೊಂಡು ಈ ಡೆಫಿನೇಷನ್ಗೆ ಮೂವ್ ಆಗಿದ್ದೀವಿ. ದಿಸ್ ಈಸ್ ಆಲ್ ಅಬೌಟ್ ವಾಟ್, ಫಿಸಿಕ್ಸ್ ಅಂತೇಳಿ ಅರ್ಥ. ನೆಕ್ಸ್ಟ್, ಹಾಗಿದ್ರೆ ಫಿಸಿಕ್ಸ್ ನಮಗೆ ಇವಾಗ ಗೊತ್ತಾಯಿತು. ಫಿಸಿಕ್ಸ್ ಈಸ್ ಅ ಸಿಸ್ಟಮೆಟಿಕ್ ಸ್ಟಡಿ ಅಂತ ಹೇಳಿ ಗೊತ್ತಾಯಿತು, ಸೈಂಟಿಫಿಕ್ ಸ್ಟಡಿ ಅಂತ ಹೇಳಿ ಗೊತ್ತಾಯಿತು. ಹಾಗಿದ್ರೆ ವಾಟ್ ಆರ್ ದ ಬ್ರಾಂಚಸ್ ಆಫ್ ದ ಫಿಸಿಕ್ಸ್? ಬ್ರಾಂಚಸ್ ಆಫ್ ದ ಫಿಸಿಕ್ಸಲ್ಲಿ ಯಾವ್ದು ಬರುತ್ತೆ ಮೇನ್ ಆಗಿ? ಫಸ್ಟ್ ಒನ್ ಈಸ್ ವಾಟ್, ಮೈಕ್ರೋಸ್ಕೋಪಿಕ್ ಡೊಮೈನ್. ನೆಕ್ಸ್ಟ್ ಒನ್ ಈಸ್ ವಾಟ್, ಮೈಕ್ರೋಸ್ಕೋಪಿಕ್ ಡೊಮೈನ್. ಎಸ್ ಸರ್, ಇವೆಲ್ಲ ನಿಮಗೆ ಅರ್ಥ ಮಾಡ್ಕೊಳಕ್ಕೆ ಅವಶ್ಯಕತೆ ಇದೆಯಾ? ಡೈರೆಕ್ಟಾಗಿ ನೀವು ಚಾರ್ಜ್ ಡೆಫಿನೇಷನ್ನ ಹೇಳ್ಬೋದಾಗಿತ್ತಲ್ವಾ? ಎಸ್, ಇವೆಲ್ಲ ನಿಮಗೆ ಅರ್ಥ ಆದಾಗ ಮಾತ್ರ ಆ ಎಲೆಕ್ಟ್ರಿಸಿಟಿ ಅನ್ನೋದನ್ನು ಯಾಕೆ ಸ್ಟಡಿ ಮಾಡಬೇಕು, ಹಾಗೆ ಯಾವ ಡೊಮೈನಲ್ಲಿ ಬರುತ್ತೆ, ಹೇಗೆ ಸ್ಟಡಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ಈ ಒಂದು ಬ್ರಾಂಚಸ್ನ ಕಲಿತಾ ಇರೋದು. ಫಸ್ಟ್ ಒನ್ ಬರುವಂಥದ್ದು ಮೈಕ್ರೋಸ್ಕೋಪಿಕ್ ಡೊಮೈನ್ ಅಂತ ಹೇಳಿ ಬರುತ್ತೆ. ಮೈಕ್ರೋಸ್ಕೋಪಿಕ್ ಡೊಮೈನ್ಸಲ್ಲಿ ನಾವು ಮೆಕ್ಯಾನಿಕ್ಸ್ನ ಸ್ಟಡಿ ಮಾಡ್ತೀವಿ, ಎಲೆಕ್ಟ್ರೋಡೈನಮಿಕ್ಸ್ನ ಸ್ಟಡಿ ಮಾಡ್ತೀವಿ, ಹಾಗೆ ಥರ್ಮೋಡೈನಮಿಕ್ಸ್ ಸ್ಟಡಿ ಮಾಡ್ತಿದ್ದೀವಿ, ಹಾಗೆ ಆಪ್ಟಿಕ್ಸ್ನ ಕೂಡ ಸ್ಟಡಿ ಮಾಡ್ತೀವಿ. ಮೈಕ್ರೋಸ್ಕೋಪಿಕ್ ನೋಡಿ, ನೇಮೇ ಹೇಳ್ತಿದೆ ಮೈಕ್ರೋಸ್ಕೋಪಿಕ್, ವೆರಿ ಸ್ಮಾಲ್ ಎಲಿಮೆಂಟ್ಸ್, ಕಣ್ಣಿಗೆ ಕಾಣದೇ ಇರುವಂತಹ ಎಲಿಮೆಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಎಕ್ಸಾಂಪಲ್ ಆಗಿರ್ಬೋದು ಯಾವುದು, ಆಟಮ್ ಬಗ್ಗೆ ಆಗಿರ್ಬೋದು. ನಮಗೆ ಆಲ್ರೆಡಿ ಗೊತ್ತಿದೆ, ಆಟಮ್ ಕನ್ಸಿಸ್ಟ್ ಆಫ್ ವಾಟ್, ನ್ಯೂಕ್ಲಿಯಸ್ ಇರುತ್ತೆ, ಫ್ರೀ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಎಸ್, ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ ವಾಟ್, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಅವೆಲ್ಲ ಬಗ್ಗೆ ಸ್ಟಡಿ ಮಾಡುವಂತಹ ಬ್ರಾಂಚ್ ಏನಿದೆ, ದಟ್ ಈಸ್ ಅಟೋಮಿಕ್ ಫಿಸಿಕ್ಸ್ ಆಗಿರ್ಬೋದು, ಮಾಲಿಕ್ಯುಲರ್ ಫಿಸಿಕ್ಸ್ ಆಗಿರ್ಬೋದು, ಅಥವಾ ನ್ಯೂಕ್ಲಿಯರ್ ಫಿಸಿಕ್ಸ್. ಎಸ್, ಇವೆಲ್ಲದ್ರ ಬಗ್ಗೆ ನಾವೇನು ಮಾಡ್ತಾ ಹೋಗ್ತೀವಿ, ಸ್ಟಡಿ ಮಾಡ್ತೀವಿ, ವಿಚ್ ಈಸ್ ಕಮ್ಸ್ ಅಂಡರ್ ವಾಟ್, ಮೈಕ್ರೋಸ್ಕೋಪಿಕ್ ಡೊಮೈನ್. ಎಸ್, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಹಾಗಿದ್ರೆ ನೀವೇ ಸ್ವಲ್ಪ ಗೆಸ್ ಮಾಡಿ, ಹಾಗಿದ್ರೆ ನಾವು ಇವಾಗ ಎಲೆಕ್ಟ್ರಾನಿಕ್ಸ್ನ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಿದ್ರೆ ಎಲೆಕ್ಟ್ರಾನಿಕ್ಸು ಯಾವ ಬ್ರ್ಯಾಂಚ್ ಅಂಡರ್ ಬರುತ್ತೆ ಅಂತ ಹೇಳಿ.
ಎಸ್, ಈಸಿಯಾಗಿ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಒನ್ಸ್ ಅಗೈನ್ ಸ್ವಲ್ಪ ವೆರಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಟ್ ಬ್ರಾಂಚ್. ಆಫ್ಟರ್ವರ್ಡ್ಸ್ ವಿ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಟಾಪಿಕ್. ಹಾಗಿದ್ರೆ ಮೆಕ್ಯಾನಿಕ್ಸ್ ಅಂದ್ರೇನು? ಮೆಕ್ಯಾನಿಕ್ಸ್ ಅಂದ್ರೇನು? ಇಟ್ ಈಸ್ ಅ ಬ್ರಾಂಚ್ ಆಫ್ ದ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪಾರ್ಟಿಕಲ್ಸ್ ಆರ್ ಬಾಡೀಸ್ ಆರ್ ಎಟ್ ರೆಸ್ಟ್ ಆರ್ ಇನ್ ಮೋಷನ್. ಯಾವುದೇ ಒಂದು ಪಾರ್ಟಿಕಲ್ಲು ರೆಸ್ಟಲ್ಲಿರುವಾಗ ಅಥವಾ ದಟ್ ಪಾರ್ಟಿಕಲ್ ಆರ್ ಇನ್ ಮೋಷನ್, ಅದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತೀರಾ ಅಂತ ಹೇಳಿದ್ರೆ ದಟ್ ಬ್ರಾಂಚ್ ವಿ ಕಾಲ್ಡ್ ಆಸ್ ವಾಟ್? ಮೆಕ್ಯಾನಿಕ್ಸ್ ಅಂತ ಹೇಳಿ ಹೇಳ್ತೀವಿ. ಸಮ್ ಆಫ್ ದ ನೋಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಈ ಒಂದು ಮೆಕ್ಯಾನಿಕ್ಸಲ್ಲಿ ನಿಮಗೆ ನ್ಯೂಟನ್ ಲಾಸ್ನ ಕಲಿತೀರಾ. ಎಸ್, ನ್ಯೂಟನ್ ಲಾ ಆಫ್ ಮೋಷನ್ ಆಯಿತು, ನ್ಯೂಟನ್ ಲಾ ಆಫ್ ಗ್ರಾವಿಟೇಷನ್ ಕಲಿತೀರಾ, ಆ್ಯಂಡ್ ಆಲ್ಸೋ ಸಮ್ ಆಫ್ ದ ಪಾರ್ಟಿಕಲ್ಸ್ ಬಗ್ಗೆ ವಿಚ್ ಆರ್ ಮೂವಿಂಗ್ ಇನ್ ಅ ಹೈ ಸ್ಪೀಡಲ್ಲಿ ಮೂವ್ ಆಗುವಂತಹ ಪಾರ್ಟಿಕಲ್ಸ್ ಆಗಿರ್ಬೋದು, ಅಥವಾ ರಾಕೆಟ್ ಪ್ರೊಪಲ್ಷನ್ ಆಗಿರ್ಬೋದು. ಈ ಎಲ್ಲದ್ರ ಬಗ್ಗೆ ಕಲಿಯುವಂತಹ ಬ್ರಾಂಚ್ ಏನಿದೆ ದಟ್ ಬ್ರಾಂಚ್ ವಿ ಕಾಲ್ಡ್ ಆಸ್ ವಾಟ್? ಮೆಕ್ಯಾನಿಕ್ಸ್ ಅಂತೇಳಿ ಹೇಳ್ತೀವಿ. ಎಸ್, ಆಫ್ಟರ್ವರ್ಡ್ಸ್ ಮೆಕ್ಯಾನಿಕ್ಸ್ ಆದಮೇಲೆ ಬರುವಂತಹ ಬ್ರಾಂಚ್ ಏನಿದೆ ದಟ್ ಬ್ರಾಂಚ್ ವಿ ಕಾಲ್ಡ್ ಆಸ್ ವಾಟ್? ಎಲೆಕ್ಟ್ರೋ ಡೈನಮಿಕ್ಸ್. ಇಟ್ ಈಸ್ ಅ ಬ್ರಾಂಚ್ ಆಫ್ ದ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್, ಯಾವುದ್ರ ಬಗ್ಗೆ ಕಲಿತೀರಾ ಇಲ್ಲಿ? ಎಲೆಕ್ಟ್ರಿಸಿಟಿ ಬಗ್ಗೆ ಕಲಿತೀರಾ, ಮ್ಯಾಗ್ನೆಟಿಸಮ್ ಬಗ್ಗೆ ಕಲಿತೀರಾ, ಹಾಗೆ ಎಲೆಕ್ಟ್ರೋ ಡೈನಮಿಕ್, ಹಾಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ನಿಮಗೆ ಬರುತ್ತೆ ನೆಕ್ಸ್ಟ್ ಇವಾಗ EMI, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ಈ ಒಂದು ಟಾಪಿಕ್ ಬಗ್ಗೆ ಕಲಿತೀರಾ. ಈ ಎಲ್ಲ ಟಾಪಿಕ್ಸ್ ನಿಮಗೆ ಯಾವ ಬ್ರಾಂಚ್ ಅಂಡರ್ ಬರುತ್ತೆ? ವಿಚ್ ಕಮ್ಸ್ ಅಂಡರ್ ಎಲೆಕ್ಟ್ರೋ ಡೈನಮಿಕ್ಸ್. ಐ ಹೋಪ್ ನಿಮಗೆ ಇವಾಗ ಗೊತ್ತಾಗ್ತಿದೆ ನಾವು ಕಲಿತಿರುವಂತಹ ಬ್ರಾಂಚು ಯಾವ ಡೊಮೇನ್ ಅಂಡರ್ ಬರ್ತಿದೆ ಅಂತ ಹೇಳಿ. ಎಸ್, ಅದಾದಮೇಲೆ ಬರುವಂತಹ ಬ್ರಾಂಚ್ ಏನಿದೆ ದಟ್ ಬ್ರಾಂಚ್ ವಿ ಕಾಲ್ಡ್ ಆಸ್ ವಾಟ್? ಆಪ್ಟಿಕ್ಸ್ ಅಂತ ಹೇಳಿ ಹೇಳ್ತೀವಿ. ದ ಬ್ರಾಂಚ್ ಆಫ್ ದ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಲೈಟ್ ಎನರ್ಜಿ. ಲೈಟ್ ಈಸ್ ಆಲ್ಸೋ ಒನ್ ಫಾರ್ಮ್ ಆಫ್ ದ ಎನರ್ಜಿ. ಆ ಲೈಟಿಂದ ನಮಗೆ ಯಾವ ಎಫೆಕ್ಟ್ಸ್ ಇದೆ? ರಿಫ್ಲೆಕ್ಷನ್ ಆಗಿರ್ಬೋದು, ರಿಫ್ರಾಕ್ಷನ್ ಆಗಿರ್ಬೋದು, ಪೊಲರೈಸೇಷನ್ ಆಗಿರ್ಬೋದು, ಡೈಫ್ರಾಕ್ಷನ್ ಆಗಿರ್ಬೋದು. ಈ ಎಲ್ಲ ಎಫೆಕ್ಟ್ಸ್ ಕೂಡ ನಾವೇನು ಮಾಡ್ತೀವಿ? ಆಪ್ಟಿಕ್ಸ್ ಅಂಡರ್ ಕಲಿತೀವಿ. ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ನೋಟ್ ಅಂಥೇಳಿ, ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಈ ಎಲ್ಲ ಪಾಯಿಂಟ್ಸ್ ಕೂಡ ನಾವೇನು ಮಾಡ್ತೀವಿ? ಆಪ್ಟಿಕ್ಸ್ ಬ್ರಾಂಚ್ ಅಂಡರ್ ಕಲಿತಾ ಹೋಗ್ತೀವಿ. ಒನ್ಸ್ ಅಗೇನ್ ಮತ್ತೊಂದು ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಬೇಕು ನೋಡಿ, ಇನ್ ಡೀಟೇಲ್ ಆಗಿ ಈ ಎಲ್ಲ ಬ್ರಾಂಚ್ಗಳ ಬಗ್ಗೆ ಮತ್ತೊಂದು ಸಪ್ರೇಟ್ ವಿಡಿಯೋ ಇರುತ್ತೆ, ಅಲ್ಲಿ ಡೀಟೇಲಾಗಿ ಕಲಿತಾ ಹೋಗ್ತೀರಾ. ಯಾವ್ಯಾವ ಬ್ರಾಂಚಸ್ ಇದೆ, ಅದರ ಎಫೆಕ್ಟ್ಸ್ ಏನಿದೆ, ಹೇಗೆ ಕಲಿತೀವಿ ಎಲ್ಲವನ್ನೂ ಕೂಡ ಈಗ ಸದ್ಯಕ್ಕೆ ಎಷ್ಟು ಬೇಕಲ್ವಾ ಅಷ್ಟು ಮಾತ್ರ ಏನು ಮಾಡಿದ್ವಿ? ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ವಿ. ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದ ಬ್ರಾಂಚ್. ಎಸ್, ಆಫ್ಟರ್ ದಟ್ ಆ ಬ್ರಾಂಚ್ ಆದಮೇಲೆ, ಆಪ್ಟಿಕ್ಸ್ ಆದಮೇಲೆ ಬರುವಂತಹದ್ದು ಥರ್ಮೋಡೈನಮಿಕ್ಸ್ ಇದೆ. ಬ್ರಾಂಚ್ ಆಫ್ ದ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಹೀಟ್ ಎನರ್ಜಿ. ಎಸ್, ನೋಡಿ ಹೀಟ್ ಇದೆ ಮತ್ತು ಅದರ ಇಂಟರಾಕ್ಷನ್ ವಿತ್ ಎನಿ ಆಬ್ಜೆಕ್ಟ್. ಇಲ್ಲಿ ಕಲಿಯುವಂಥದ್ದು ಏನು ಬರುತ್ತೆ? ಎಂಟ್ರೋಪಿ ಬಗ್ಗೆ ಕಲಿತೀರಾ, ಹೀಟ್ ಇಂಜಿನ್ ಬಗ್ಗೆ ಕಲಿತೀರಾ, ಎಫಿಷಿಯನ್ಸಿ ಆಫ್ ಹೀಟ್ ಇಂಜಿನ್, ಹೌ ಆ್ಯಕ್ಚುಲಿ ಅ ರೆಫ್ರಿಜರೇಟರ್ ವರ್ಕ್ಸ್, ರೆಫ್ರಿಜರೇಟರ್ ಹೇಗೆ ವರ್ಕ್ ಆಗುತ್ತೆ, ಆ ಎಲ್ಲದ್ರ ಬಗ್ಗೆ ಕಲಿತೀರಾ. ಆ ಒಂದು ಟಾಪಿಕ್ ಏನಿದೆ ದಟ್ ಟಾಪಿಕ್ ವಿ ಕಾಲ್ಡ್ ಆಸ್ ವಾಟ್? ಥರ್ಮೋಡೈನಮಿಕ್ಸ್. ಆ ಒಂದು ಬ್ರಾಂಚಿಗೆ ಏನಂತ ಹೇಳ್ತಾರೆ? ಥರ್ಮೋಡೈನಮಿಕ್ಸ್ ಅಂತೇಳಿ ಹೇಳ್ತಾರೆ. ಎಸ್, ಅದಾದಮೇಲೆ ಬರುವಂಥದ್ದು ಏನಿದೆ ದ ನೆಕ್ಸ್ಟ್ ಬ್ರಾಂಚ್ ಈಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಎಸ್, ಇಟ್ ಈಸ್ ಆಲ್ಸೋ ಬ್ರಾಂಚ್ ಆಫ್ ದ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್, ಯಾವುದ್ರ ಬಗ್ಗೆ ಸ್ಟಡಿ ಮಾಡುತ್ತೆ? ಆಟೋಮಿಕ್ ಮತ್ತು ಮಾಲಿಕ್ಯುಲರ್ ಫೆನಾಮಿನಾ. ನಾನು ಆವಾಗಲೇ ಹೇಳಿದೆ, ಆಟಮ್ ವಿಚ್ ಕನ್ಸಿಸ್ಟ್ ಆಫ್ ದ ನ್ಯೂಕ್ಲಿಯಸ್ ವಿಚ್ ಕನ್ಸಿಸ್ಟ್ ಆಫ್ ವಾಟ್? ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ನ್ಯೂಕ್ಲಿಯಾನ್ ಅಂತೇಳಿ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಫ್ರೀ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಈ ಒಂದು ಸ್ಮಾಲ್ ಎಲಿಮೆಂಟ್ಸ್ನ ಸ್ಟಡಿ ಮಾಡುವಂತಹ ಬ್ರಾಂಚ್ ಇದೆ. ದಟ್ ಬ್ರಾಂಚ್ ವಿ ಕಾಲ್ಡ್ ಆಸ್ ವಾಟ್? ಕ್ವಾಂಟಮ್ ಮೆಕ್ಯಾನಿಕ್ಸ್. ವೆರಿ ಬ್ಯೂಟಿಫುಲ್ ಇದೆ. ಅದ್ರ ಬಗ್ಗೆನೂ ನಾವು ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀವಿ? ಸ್ಟಡಿ ಮಾಡ್ತಾ ಹೋಗ್ತೀವಿ. ಎಸ್, ಅದಾದಮೇಲೆ ನಮಗೆ ಬರುವಂಥ ಮೇನ್ ಬ್ರಾಂಚ್ ಯಾವುದಿದೆ? ಎಲೆಕ್ಟ್ರಿಸಿಟಿ. ಐ ಹೋಪ್ ನಿಮಗೆ ಇವಾಗ ಗೊತ್ತಾಯ್ತು ಅನಿಸುತ್ತೆ. ನಾವು ಕಲಿಯುವಂಥದ್ದು ಒಂದ್ಸರಿ ರೀಕಾಲ್ ಮಾಡಿ, ಮೈಕ್ರೋಸ್ಕೋಪಿಕ್ ಡೊಮೇನ್ ಇದೆಯೋ, ಮೈಕ್ರೋಸ್ಕೋಪಿಕ್ ಡೊಮೇನ್ ಇದೆಯೋ, ಆ ಒಂದು ಮೈಕ್ರೋಸ್ಕೋಪಿಕ್ ಡೊಮೇನಲ್ಲಿ ಇರುವಂಥ ಯಾವ ಬ್ರಾಂಚಿಂದ ನಾವೇನು ಮಾಡ್ತಿದ್ದೀವಿ? ಈ ಟಾಪಿಕ್ನ ಕಲಿತಿದ್ದೀವಿ. ಅದನ್ನು ಒಂದ್ಸರಿ ರೀಕಾಲ್ ಮಾಡಿ. ಎಸ್, ಈಗ ನಾವು ಸ್ಟಾರ್ಟ್ ಮಾಡೋಣ. ಎಲೆಕ್ಟ್ರಿಸಿಟಿ ಏನು ಸರ್? ಹಾಗಿದ್ರೆ ಇಷ್ಟೆಲ್ಲ ನಮಗೆ ಇಂಟ್ರೊಡಕ್ಷನ್ ಹೇಳಿದ್ರಿ, ಫೌಂಡೇಶನ್ ಹೇಳಿದ್ರಿ. ಹಾಗಿದ್ರೆ ಎಲೆಕ್ಟ್ರಿಸಿಟಿ ಅಂದರೆ ಏನು? ಈ ಒಂದು ಟಾಪಿಕಲ್ಲಿ ನಾವು ಫಸ್ಟ್ ಏನು ಅರ್ಥ ಮಾಡ್ಕೋಬೇಕು? ನೀವು ಯಾವಾಗಲೇ ಹೇಳಿದ್ರಿ ಚಾರ್ಜ್ ಅನ್ನು ಸ್ಟಾರ್ಟ್ ಮಾಡಿ, ಚಾರ್ಜಸ್ ಅಂದರೆ ಏನು ಅಂತ ನೀವು ಸ್ಟಾರ್ಟ್ ಮಾಡಿದ್ರಿ. ಈಗ ಇಲ್ಲಿಗೆ ಬಂದು ಸ್ಟಾಪ್ ಆಗಿದೆ. ವಾಟ್ ನೆಕ್ಸ್ಟ್? ಎಸ್, ಎಲೆಕ್ಟ್ರಿಸಿಟಿ ಅಂದ್ರೇನು? ಇಟ್ ಈಸ್ ಅ ಬ್ರಾಂಚ್ ಆಫ್ ದ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್.
ನೋಡಿ, ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಸಪ್ರೇಟ್ ಬ್ರಾಂಚ್ ಇದೆ. ದಟ್ ಬ್ರಾಂಚ್ ವಿ ಕಾಲ್ಡ್ ಆಸ್ ವಾಟ್? ಎಲೆಕ್ಟ್ರಿಸಿಟಿ ಅಂತ ಹೇಳಿ ಹೇಳ್ತೀವಿ. ಇಟ್ ಈಸ್ ಅ ಬ್ರಾಂಚ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಅಗೇನ್ ಸಮ್ ಆಫ್ ದ ಟಾಪಿಕ್ ಬರುತ್ತೆ. ಎಸ್, ವಿ ಹ್ಯಾವ್ ಅ ಚಾರ್ಜಸ್ ಹಿಯರ್. ನಮ್ಮ ಹತ್ರ ಏನಿದೆ ಇವಾಗ? ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಇದೆ ಅಂತ ಅನ್ಕೊಳ್ಳೋಣ. ವೆನ್ ದೀಸ್ ಟೂ ಚಾರ್ಜಸ್ ಆರ್ ಎಟ್ ರೆಸ್ಟ್, ಅದನ್ನು ಸ್ಟಡಿ ಮಾಡುವಂತಹ ಮತ್ತೊಂದು ಬ್ರಾಂಚ್ ಇದೆ. ದಟ್ ಬ್ರಾಂಚ್ ವಿ ಕಾಲ್ಡ್ ಆಸ್ ವಾಟ್? ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸರ್, ಇಷ್ಟೆಲ್ಲ ಡೆಪ್ತ್ ಕಲಿಯುವಂಥ ಅವಶ್ಯಕತೆ ಇದೆಯಾ ಅಂತ ನೀವು ಕೇಳ್ಬೋದು. ಎಸ್, ಯು ಆರ್ ಪ್ರಿಪೇರಿಂಗ್ ಫಾರ್ HSTR ಎಕ್ಸಾಮ್, ಯು ಆರ್ ಪ್ರಿಪೇರಿಂಗ್ ಫಾರ್ GPSTR, ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ TET, CTET, ಯಾವುದೇ ಎಕ್ಸಾಮ್ ಆಗಿರಲಿ, ಇಷ್ಟು ನಿಮ್ಮ ನಾಲೆಡ್ಜ್ ಇತ್ತು ಅಂತ ಹೇಳಿದರೆ ಅವ್ರು ಯಾವ್ದಾರ ಕೇಳಲಿ, ಏನಾರ ಕೇಳಲಿ, ನೀವು ಬರೆಯೋಕ್ಕೆ ರೆಡಿ ಇರಬೇಕು. ದಟ್ಸ್ ವೈ ಯುವರ್ ನಾಲೆಡ್ಜ್ ಮಸ್ಟ್ ಬಿ ಅ ಬೇಸಿಕ್ ಟು ಅಡ್ವಾನ್ಸ್. ದಟ್ಸ್ ವೈ ನಾವಿಷ್ಟು ನಿಮಗೆ ಡೆಪ್ತ್ ಆಗಿ ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಏನಿದೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್? ಇಫ್ ದ ಚಾರ್ಜಸ್ ಆರ್ ಎಟ್ ರೆಸ್ಟ್, ಇಫ್ ದ ಚಾರ್ಜಸ್ ಆರ್ ಎಟ್ ರೆಸ್ಟ್, ಆ ಒಂದು ಬ್ರ್ಯಾಂಚ್ನ ಕಲಿಯುವಂಥದ್ದು ಏನಿದೆ, ಆ ಒಂದು ಮೆಥಡ್ನ ಕಲಿಯುವಂಥದ್ದಿದೆ, ಅಲ್ಲಿ ಏನಾಗುತ್ತೆ ಎಫೆಕ್ಟ್ನ ಕಲಿಯುವಂಥ ಬ್ರ್ಯಾಂಚ್ ಇದೆ ಅಲ್ವಾ, ಅದಕ್ಕೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ನೋಡಿ, ಸ್ಟ್ಯಾಟಿಕ್ಸ್ ಮೀನ್ಸ್ ಇಟ್ ಈಸ್ ಎಟ್ ರೆಸ್ಟ್. ಯಾವುದು ರೆಸ್ಟಲ್ಲಿದೆ? ಚಾರ್ಜಸ್ ರೆಸ್ಟಲ್ಲಿದೆ. ಅದೇ ಒಂದು ಚಾರ್ಜಸ್ಸು ವೆನ್ ದ ಚಾರ್ಜಸ್ ಆರ್ ಸ್ಟಾರ್ಟ್ ಮೂವಿಂಗ್, ಚಾರ್ಜಸ್ ಇವಾಗ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ ದಟ್ ಬ್ರಾಂಚ್ ವಿ ಕಾಲ್ಡ್ ಆಸ್ ವಾಟ್? current electricity. It is a branch of the physics which deals with the study of charges are in motion. Yes, when the charges are starting in motion, ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅದಕ್ಕೇನಂತ ಹೇಳ್ತಾರೆ? ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಹೇಳ್ತಾರೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎಲೆಕ್ಟ್ರಿಸಿಟಿ ಅಂದ್ರೆ ಏನು, ಅಲ್ಲಿ ಸಬ್ ಬ್ರಾಂಚಸ್ ಇದೆ, ಆ ಸಬ್ ಬ್ರಾಂಚಸ್ ಅಂದರೆ ಏನು ಅಂತ ಹೇಳಿ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟ್, ಈಗ ನಾವು ಮೂವ್ ಆಗ್ತಿರೋದು ಆ್ಯಕ್ಚುಯಲ್ ಕಾನ್ಸೆಪ್ಟ್ ಆಫ್ ದ ಚಾರ್ಜ್. ನೋಡಿ, ಇಷ್ಟು ನೀವು ಡೆಪ್ತಾಗಿ ಕಲಿತ್ರಿ ಅಂತ ಹೇಳಿದರೆ ಯಾವ ಕಾರಣಕ್ಕೂ ನಿಮಗೆಲ್ಲೂ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಈಗ ನಾವು ಮೂವ್ ಆಗ್ತಿರೋದೇನಿದೆ? ಕಾನ್ಸೆಪ್ಟ್ ಆಫ್ ದ ಚಾರ್ಜ್. ಹಾಗಿದ್ರೆ ಚಾರ್ಜ್ ಅಂದರೆ ಏನು? ಹೌ ಮೆನಿ ಟೈಪ್ಸ್ ಆಫ್ ದ ಚಾರ್ಜಸ್ ಆರ್ ದೇರ್? ಹಾಗಿದ್ರೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಚಾರ್ಜಸ್ ಆರ್ ದೇರ್? ಎಲ್ಲದರ ಬಗ್ಗೆ ನಾವು ಪಿನ್ ಟು ಪಿನ್ ನಾಲೆಡ್ಜ್ನ ತಿಳ್ಕೊಂತ ಹೋಗೋಣ. ಫಸ್ಟ್ ಒನ್, ಕಾನ್ಸೆಪ್ಟ್ ಆಫ್ ಚಾರ್ಜ್ ಅಂತ ಹೇಳಿ ಬರುತ್ತೆ. ಏನು ಸರ್ ಇದು ಕಾನ್ಸೆಪ್ಟ್ ಆಫ್ ಚಾರ್ಜು? ಎಸ್, ಇಟ್ ಈಸ್ ದ, ನೋಡಿ ಮೆನ್ಷನ್ ಮಾಡಿದರೆ ಫಂಡಮೆಂಟಲ್ ಪ್ರಾಪರ್ಟಿ. ನೋಡಿ, ಯಾವುದೇ ಒಂದು ಆಬ್ಜೆಕ್ಟ್ನ ನೀವು ಚೂಸ್ ಮಾಡಿದ್ದೀರಾ ಅಂತ ಹೇಳಿದರೆ ವಿಚ್ ಈಸ್ ಹ್ಯಾವಿಂಗ್ ದ ಸಮ್ ಮಾಸ್, ಲೆಂತ್ ಇರುತ್ತೆ, ಬ್ರಿಡ್ತ್ ಇರುತ್ತೆ, ಇವೆಲ್ಲ ಹೇಗೆ ಒಂದು ನಾವೇನಂತ ಹೇಳ್ತೀವಿ? ಫಂಡಮೆಂಟಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ನೋಡಿ, ವೆನ್ ವಿ ಕನ್ಸಿಡರ್ ದಿಸ್ ಅಮೌಂಟ್ ಆಫ್ ದ ಆಬ್ಜೆಕ್ಟ್, ಅದೇ ನೀವು ಸ್ಮಾಲ್ ಕ್ವಾಂಟಿಟಿ ಆಫ್ ತೊಗೊಂಡ್ರು ಕೂಡ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ದ ಮಾಸ್, ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ವಾಟ್? ಲೆಂತ್, ಬ್ರಿಡ್ತ್. ಅವು ಹೇಗೆ ಫಂಡಮೆಂಟಲ್ ಪ್ರಾಪರ್ಟಿ ಇದೆಯೋ ಅದೇ ಥರ ಸಿಮಿಲರ್ ಟು ದಿಸ್ ಚಾರ್ಜ್ ಈಸ್ ಆಲ್ಸೋ ಒನ್ ಆಫ್ ದ ಫಂಡಮೆಂಟಲ್ ಪ್ರಾಪರ್ಟಿ. ಅದು ಏನು ಪ್ರೊವೈಡ್ ಮಾಡುತ್ತೆ? ಇಟ್ ಈಸ್ ದ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ದ ಮ್ಯಾಟರ್. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾಟರ್. ಅದಕ್ಕೆ ಹೇಳಿದೆ ಫಸ್ಟ್ ಒನ್, ಬೇಸಿಕ್ ಮಸ್ಟ್ ಬಿ ಅ ಸ್ಟ್ರಾಂಗ್. ನಾವು ಮ್ಯಾಟರ್ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ದ ಎನಿ ಆಬ್ಜೆಕ್ಟ್ ವಿಚ್ ಈಸ್ ಹ್ಯಾವಿಂಗ್ ದ ಮಾಸ್ ವಿಚ್ ಅಕ್ಯುಪೈ ದ ಸ್ಪೇಸ್, which is having the mass and also which is occupying the space here, ಅದಕ್ಕೆ ನಾವೇನಂತ ಹೇಳ್ತೀವಿ? ಮ್ಯಾಟರ್. ನೋಡಿ, ಮತ್ತೆ ನಾವು ಅದನ್ನು ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಪ್ರೀವಿಯಸ್ನ ಡಿಫೈನ್ ಮಾಡಿದ್ವಿ. ಇಟ್ ಈಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ದ ಮ್ಯಾಟರ್ ದಟ್ ಕಾಸಸ್ ಇಟ್ ಎಕ್ಸ್ಪೀರಿಯನ್ಸ್. ಅದೇನು ಮಾಡುತ್ತೆ? ಇಟ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ವೆನ್ ಇಟ್ ಈಸ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ವೆನ್ ಇಟ್ ಈಸ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಈಸ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. When it is in what? Uniform magnetic field. Yes, this one is the north pole, this one is the south pole. Electric field lines are like this. Electric field lines ಈ ರೀತಿ ಇದೆ ಅಂತ ಹೇಳಿದರೆ, ವೆನ್ ಯು ಪ್ಲೇಸ್ ದಟ್ ಎನಿ ಮಟೀರಿಯಲ್, ಯಾವುದೇ ಮಟೀರಿಯಲ್ನ ನೀವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಆಗಿರ್ಬೋದು, ವೆನ್ ಯು ಪ್ಲೇಸ್ ದಟ್ ಮಟೀರಿಯಲ್ ಇಟ್ ಎಕ್ಸ್ಪೀರಿಯನ್ಸ್, ಏನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೋರ್ಸ್ ಅಥವಾ ಮ್ಯಾಗ್ನೆಟಿಕ್ ಫೋರ್ಸ್ ಅಥವಾ ಅದರ ರಿಲೇಟ್ ಆಗಿರುವಂತಹ ಯಾವುದೇ ಒಂದು ಎಫೆಕ್ಟ್ನ ಪ್ರೊವೈಡ್ ಮಾಡುತ್ತೆ. ದಟ್ ಪ್ರಾಪರ್ಟಿ ವಿ ಕಾಲ್ಡ್ ಆಸ್ ವಾಟ್? ಎಲೆಕ್ಟ್ರಿಕ್ ಚಾರ್ಜ್. ಇಟ್ ಈಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ದಟ್ ಮ್ಯಾಟರ್. ಇಟ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎಲೆಕ್ಟ್ರಿಕ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಪ್ರಾಪರ್ಟಿ ವಿ ಕಾಲ್ಡ್ ಆಸ್ ವಾಟ್? ಅದಕ್ಕೇನಂತ ಹೇಳ್ತೀವಿ? ಎಲೆಕ್ಟ್ರಿಕ್ ಚಾರ್ಜ್ ಅಂತೇಳಿ ಹೇಳ್ತೀವಿ. ಹಾಗೆ ಒನ್ ಮೋರ್ ಡೆಫಿನೇಷನ್ ಕೂಡ ಇದೆ. ಒನ್ ಮೋರ್ ಡೆಫಿನೇಷನ್ ಅದನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಇಟ್ ಈಸ್ ಅ ಪ್ರಾಪರ್ಟಿ possessed by the material object by virtue of which electrical and other related effects the
ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ಪ್ರಾಪರ್ಟಿಗೆ ಏನಂತ ಹೇಳ್ತೀವಿ ನಾವು? ಚಾರ್ಜ್ ಅಂತೇಳಿ ಹೇಳ್ತೀವಿ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಬರುತ್ತೆ ಇವಾಗ. ಹಾಗಿದ್ರೆ ಹೌ ಮೆನಿ ಟೈಪ್ಸ್ ಆಫ್ ದ ಚಾರ್ಜಸ್? ಎಷ್ಟು ತರಹದ ಚಾರ್ಜಸ್ ಇದೆ? ಈಸಿಯಾಗಿ ಗೊತ್ತಾಗುತ್ತೆ. ವಿ ಹ್ಯಾವ್ 2 ಟೈಪ್ಸ್ ಆಫ್ ದ ಚಾರ್ಜಸ್. ಫಸ್ಟ್ ಒನ್ ಈಸ್ ವಾಟ್? ಪಾಸಿಟಿವ್ ಚಾರ್ಜ್. ನೆಕ್ಸ್ಟ್ ಒನ್ ಈಸ್ ವಾಟ್? ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್, ಇಲ್ಲೂ ಕೂಡ ನಿಮಗೆ ಇಮೇಜ್ ಕೂಡ ರೀಪ್ರೆಸೆಂಟೇಷನ್ ಮಾಡಿದ್ವಿ ಈಸಿಯಾಗಿ ಗೊತ್ತಾಗಲಿ ಅಂತ ಹೇಳಿ. ಫಸ್ಟ್ ಒನ್ ಈಸ್ ಅ ಪಾಸಿಟಿವ್ ಚಾರ್ಜ್, ಅನದರ್ ಒನ್ ಈಸ್ ವಾಟ್? ನೆಗೆಟಿವ್ ಚಾರ್ಜ್. ಎಸ್, ಹಾಗಿದ್ರೆ ಸರ್ ಇದಕ್ಕೆ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಅಂತ ಹೇಗೆ ನಮಗೆ ಗೊತ್ತಾಯಿತು? ಯಾವ ಆಬ್ಜೆಕ್ಟಿಗೆ ನಾವು ಪಾಸಿಟಿವ್ ಚಾರ್ಜ್ ಅಂತೇಳಿ ಹೇಳ್ತೀವಿ, ಯಾವ ಆಬ್ಜೆಕ್ಟಿಗೆ ನೆಗೆಟಿವ್ ಚಾರ್ಜ್ ಅಂತೇಳಿ ಹೇಳ್ತೀವಿ, ನಮಗೆ ಹೇಗೆ ಗೊತ್ತಾಯಿತು? ಎಸ್, ನೀವು 11th ಅಥವಾ 12th ಫಿಸಿಕ್ಸ್ ನೀವು ಬುಕ್ ಓದ್ತಿದ್ದೀರಾ ಅಂತ ಹೇಳಿದರೆ 12th ಫಿಸಿಕ್ಸಲ್ಲಿ ಫಸ್ಟ್ ಚಾಪ್ಟರ್, ಅದರಲ್ಲಿ ನಿಮಗೆ ಈ ಒಂದು ಎಕ್ಸ್ಪೆರಿಮೆಂಟ್ಸ್ನ ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ. ನೀವಲ್ಲಿ ಅದನ್ನು ಕೂಡ ಒಂದ್ಸರಿ ಓದ್ಕೊಂಡು ಈ ಒಂದು ಕಾನ್ಸೆಪ್ಟ್ನ ಇನ್ನೂ ಕೂಡ ನಾಲೆಡ್ಜ್ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಇಲ್ಲಿ ನಮಗೆ ಈ ಒಂದು ಟಾಪಿಕಿಗೆ ಏನು ಬೇಕಲ್ವಾ ಅಷ್ಟು ನಾಲೆಡ್ಜ್ನ ಇಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಎಸ್, ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಸಮ್ ಆಫ್ ದ ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡ್ತಾರೆ. ಯಾವ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡ್ತಾರೆ? ಟೇಕ್ ದ ಗ್ಲಾಸ್ ರಾಡ್. ಒಂದು ಗ್ಲಾಸ್ ರಾಡ್ನ ಚೂಸ್ ಮಾಡಿ, ಹಾಗೆ ಇಟ್ ಈಸ್ ರಬ್ಡ್ ವಿತ್ ಅ ಪೀಸ್ ಆಫ್ ಸಿಲ್ಕ್ ಕ್ಲಾತ್. ಟೇಕ್ ಅ ಒನ್ ಗ್ಲಾಸ್ ರಾಡ್. ಎಸ್, ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಗ್ಲಾಸ್ ರಾಡ್ ಇದೆ, ಒಂದು ಗ್ಲಾಸ್ ರಾಡ್ ಇದೆ. ಟೇಕ್ ಅ ಸಿಲ್ಕ್ ಕ್ಲಾತ್. ಇಲ್ಲೇನು ಪಿಂಕ್ ಕಲರ್ ಕಾಣ್ತೀಯಲ್ವಾ, ಅದು ಸಿಲ್ಕ್ ಕ್ಲಾತ್ ಇದೆ. ಎಸ್, ವೆನ್ ಏನಿದೆ ಎಕ್ಸ್ಪೆರಿಮೆಂಟ್ ಅದು, ವಾಟ್ ಆರ್ ದ ಪ್ರೊಸೀಜರ್ ದೇ ಫಾಲೋಡ್ ದೇರ್, ಅವ್ರು ಯಾವ ಸ್ಟೆಪ್ಪನ್ನು ಫಾಲೋ ಮಾಡ್ತಾರೆ? ಎಸ್, ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಅ ಸಿಲ್ಕ್ ಮಟೀರಿಯಲ್. ಅದೇನು ಮಾಡಬೇಕು? ಜಸ್ಟ್ ಅಸ್ಯೂಮ್ ದಟ್ ದಿಸ್ ಒನ್ ಈಸ್ ಅ ಗ್ಲಾಸ್ ರಾಡ್, ದಿಸ್ ಒನ್ ಈಸ್ ಅ ಸಿಲ್ಕ್ ಮಟೀರಿಯಲ್. ವೆನ್ ಇಟ್ ಈಸ್ ರಬ್ ಲೈಕ್ ದಿಸ್, ಈ ರೀತಿ ನಾವು ರಬ್ ಮಾಡಿದ್ವಿ ಅಂತ ಹೇಳಿದರೆ ದೇರ್ ಮಸ್ಟ್ ಬಿ ಅ ಎಕ್ಸ್ಚೇಂಜ್ ಆಫ್ ಚಾರ್ಜ್ ಬಿಟ್ವೀನ್ this glass rod and the silk material. This glass rod and the silk material, ಅಲ್ಲಿ some amount of the charges ಏನಾಗುತ್ತೆ? ಡ್ಯೂ ಟು ಅ ಫ್ರಿಕ್ಷನ್ some amount of the charges ಏನಾಗುತ್ತೆ? ಎಕ್ಸ್ಚೇಂಜ್ ಆಗುತ್ತೆ. ಸರ್ ಅದು ಹೇಗೆ ಪಾಸಿಬಲ್ ಆಗುತ್ತೆ? ಅಗೇನ್ ವಿ ಹ್ಯಾವ್ ಅ ಸಮ್ ಆಫ್ ದ ಕಾನ್ಸೆಪ್ಟ್ ಇದೆ, ದಟ್ ಈಸ್ ವಾಟ್? ಮೆಥಡ್ ಆಫ್ ಚಾರ್ಜಿಂಗ್ ಅ ಬಾಡಿ. ಅಲ್ಲಿ 3 ಮೆಥಡ್ಸ್ ಇದೆ. ಒನ್ ಮೆಥಡ್ ಈಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್. ಈ ಮೆಥಡ್ ಇದೆ. ಈ ಮೆಥಡಿಂದ ಏನಾಗುತ್ತೆ? ಸಮ್ ಆಫ್ ದ ಚಾರ್ಜಸ್ ಆರ್ ಎಕ್ಸ್ಚೇಂಜ್ ಆಗುತ್ತೆ. ಹಾಗಿದ್ರೆ ಈ ಕಾನ್ಸೆಪ್ಟ್ ಕೂಡ ನಿಮಗೆ ಸೆಕೆಂಡ್ ಇಯರ್ನ ಫಸ್ಟ್ ಚಾಪ್ಟರ್ಲಿದೆ, ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಎಸ್, ಈ ಟಾಪಿಕ್ ಬರೋಣ ಇವಾಗ. ವೆನ್ ಇಟ್ ಈಸ್ ರಬ್ಡ್ ವಿತ್ ಅ ಸಿಲ್ಕ್ ಮಟೀರಿಯಲ್ ದೇರ್ ಮಸ್ಟ್ ಬಿ ಅ ಎಕ್ಸ್ಚೇಂಜ್ ಆಫ್ ಚಾರ್ಜಸ್ ಎಕ್ಸ್ಚೇಂಜ್ ಆಗುತ್ತೆ. ಎಸ್, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಗ್ಲಾಸ್ ರಾಡ್ ಯಾವ ಚಾರ್ಜ್ ವಿಸಿಬಲ್ ಆಗ್ತಿದೆ ನಮಗೆ? ಇಲ್ಲಿ ಗ್ಲಾಸ್ ರಾಡಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ, ಹಾಗೆ ಸಿಲ್ಕ್ ಮಟೀರಿಯಲಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಸರ್ ಯಾಕೆ ಬರೋದ್ರಿ? ಸರ್ ಉಲ್ಟಾ ಬರಿಬೋದಾಗಿತ್ತಲ್ಲ ಸರ್, ನೀವು ಗ್ಲಾಸ್ ರಾಡಲ್ಲಿ ನೆಗೆಟಿವ್ ಚಾರ್ಜ್ ಅಂತ ಬರೋದು, ಸಿಲ್ಕ್ ಮಟೀರಿಯಲ್ಲಿ ಪಾಸಿಟಿವ್ ಚಾರ್ಜ್ ಅಂತ ಬರಿಬೋದಾಗಿತ್ತಲ್ಲ ಸರ್. ಎಸ್, ಅಗೇನ್ ಸಮ್ ಆಫ್ ದ ಪ್ರಾಪರ್ಟೀಸ್ ಇದೆ. ಎಸ್, ಅ ಬಾಡಿ ವಿಚ್ ಲೂಸಸ್ ಅ ಎಲೆಕ್ಟ್ರಾನ್. ಒಂದು ಸೆಕೆಂಡ್ ಇಲ್ಲೊಂದು ಡ್ರಾ ಮಾಡೋಣ ಇವಾಗ. ಎಸ್, ನಿಮಗಿನ್ನೂ ಈಸಿಯಾಗಿ ಗೊತ್ತಾಗುತ್ತೆ. ವಿ ಹ್ಯಾವ್ ದ 2 ಬಾಡೀಸ್ ಹಿಯರ್. ಅದಕ್ಕೆ ನಾನು ಏನು ಹೇಳ್ತೀನಿ ಇವಾಗ? ಬಾಡಿ ಎ, ಬಾಡಿ ಬಿ ಅಂತ ಅನ್ಕೊಳ್ಳೋಣ. ಎಸ್, ವಿ ಹ್ಯಾವ್ ವಾಟ್? ವಿ ಹ್ಯಾವ್ ಅ ಪಾಸಿಟಿವ್ ಚಾರ್ಜ್, ವಿ ಹ್ಯಾವ್ ಅ ಪಾಸಿಟಿವ್ ಚಾರ್ಜ್ ಹಿಯರ್, ವಿ ಹ್ಯಾವ್ ದ ನೆಗೆಟಿವ್ ಚಾರ್ಜ್ ಹಿಯರ್. ಎಸ್, ಅಗೇನ್ ವಿ ಹ್ಯಾವ್ ವಾಟ್? ನೆಗೆಟಿವ್ ಚಾರ್ಜಸ್ ಇಲ್ಲಿದೆ. ಏನು ಮಾಡುತ್ತೆ? ಪ್ರಾಪರ್ಟಿ ಹೇಳುತ್ತೆ ಅ ಬಾಡಿ ವಿಚ್ ಲೂಸಸ್ ಅ ಎಲೆಕ್ಟ್ರಾನ್. ನೋಡಿ ಇವಾಗ ಸಮ್ ಆಫ್ ದ ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ ಫ್ರಮ್ ಎ ಟು ಬಿ. ಎಲ್ಲಿರುವಂತಹ ನೆಗೆಟಿವ್ ಚಾರ್ಜಸ್ಸು ಎಲ್ಲಿಗೆ ಶಿಫ್ಟ್ ಆಗ್ತಿದೆ? ಬಿಗೆ ಶಿಫ್ಟ್ ಆಗ್ತಿದೆ. ಅಬ್ಸರ್ವ್ ಮಾಡಿ, ಒನ್ಸ್ ಯು ಅಬ್ಸರ್ವ್ ದಟ್, ಅಬ್ಸರ್ವ್ ಮಾಡಿ ಇವಾಗ. ಎಸ್, ಒನ್ಸ್ ಯು ಅಬ್ಸರ್ವ್ ಮಾಡಿ, ನೋಡಿ ಇಲ್ಲಿರುವಂತಹ ನೆಗೆಟಿವ್ ಚಾರ್ಜ್ ಟ್ರಾನ್ಸ್ಫರ್ ಆಗಿದೆ, ಇಲ್ಲಿರುವಂತಹ ನೆಗೆಟಿವ್ ಚಾರ್ಜ್ ಟ್ರಾನ್ಸ್ಫರ್ ಆಗಿದೆ, ಇಲ್ಲಿರುವಂತಹ ನೆಗೆಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್. ಓಕೆನಾ? ಆಲ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಟ್ರಾನ್ಸ್ಫರ್ ಫ್ರಮ್ ಎಲ್ಲಿಂದ? ಒನ್ ಬಾಡಿ ಟು ಅನದರ್ ಬಾಡಿ. ಎ ಇಂದ ಬಿಗೆ ಆಲ್ ದ ನೆಗೆಟಿವ್ ಚಾರ್ಜಸ್ ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ಡ್. ಹಾಗಿದ್ದಾಗ ಇಲ್ಲಿ ಯಾವ ಚಾರ್ಜ್ ಉಳಿಯುತ್ತೆ? ವಿಚ್ ಚಾರ್ಜಸ್ ಈಸ್ ರಿಮೈನಿಂಗ್ ಹಿಯರ್? ಪಾಸಿಟಿವ್ ಚಾರ್ಜ್. ಅದಕ್ಕೆ ಪ್ರಾಪರ್ಟಿ ಹೇಳುತ್ತೆ ದ ಬಾಡಿ ವಿಚ್ ಲೂಸಸ್ ಅ ಎಲೆಕ್ಟ್ರಾನ್, ದ ಬಾಡಿ ವಿಚ್ ಲೂಸಸ್ ದ ಎಲೆಕ್ಟ್ರಾನ್ ಇಟ್ ಗೆಟ್ ವಾಟ್? ಪಾಸಿಟಿವ್ ಚಾರ್ಜ್. ಹಾಗಿದ್ರೆ ಇಲ್ಲಿ ಗ್ಲಾಸಲ್ಲಿರುವಂತಹ ಎಲ್ಲ ನೆಗೆಟಿವ್ ಚಾರ್ಜಸ್ ಕೂಡ ಏನಾಗಿದೆ? ವಿಚ್ ಈಸ್ ಟ್ರಾನ್ಸ್ಫರ್ಡ್ ಟು ಅ ಬಿ. ಗ್ಲಾಸಲ್ಲಿರುವಂತಹ ನೆಗೆಟಿವ್ ಚಾರ್ಜು ಸಿಲ್ಕ್ ಮಟೀರಿಯಲ್ಗೆ ಟ್ರಾನ್ಸ್ಫರ್ ಆಗಿದೆ. ದಟ್ಸ್ ವೈ ಈ ಬಾಡಿ ಏನಾಯಿತು? ಪಾಸಿಟಿವ್ ಚಾರ್ಜ್ ಆಯಿತು. ನೋಡಿ ಇಲ್ಲಿರುವಂತಹ ಎಲ್ಲ ನೆಗೆಟಿವ್ ಚಾರ್ಜ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದರೆ ಈ ಬಾಡಿ ಏನಾಯ್ತು ಇವಾಗ? ವಿಚ್ ಬಾಡಿ ಈಸ್ ನೆಗೆಟಿವ್. ಅದಕ್ಕೋಸ್ಕರ ಏನಾಗಿದೆ? ಸಿಲ್ಕ್ ಕ್ಲಾತ್ ಈಸ್ ವಾಟ್? ನೆಗೆಟಿವ್ ಇನ್ ಚಾರ್ಜ್. ದಟ್ಸ್ ವೈ ಇಟ್ ಈಸ್ ಅ ಪಾಸಿಟಿವ್ ಚಾರ್ಜ್, ಇಟ್ ಈಸ್ ಅ ನೆಗೆಟಿವ್ ಚಾರ್ಜ್. ಈ ಒಂದು ಎಕ್ಸ್ಪೆರಿಮೆಂಟಿಂದ ಗೊತ್ತಾಗುತ್ತೆ.
ಸಿಮಿಲರ್ ಆಗಿ ಇಲ್ಲೂ ಕೂಡ ಮತ್ತೊಂದು ಎಕ್ಸ್ಪೆರಿಮೆಂಟ್ ಇದೆ. ಪ್ಲಾಸ್ಟಿಕ್ ರಾಡ್ ಈಸ್ ರಬ್ಡ್ ವಿತ್ ಅ ವೂಲ್ ಮಟೀರಿಯಲ್. ಅಲ್ಲೂ ಕೂಡ ನಿಮಗೆ ಏನು ಮಾಡ್ತಾರೆ, ಸೇಮ್ ರಿಸಲ್ಟ್ ಬರುತ್ತೆ. ಒನ್ಸ್ ಅಗೇನ್ ಜಸ್ಟ್ ಟು ಗೋ ಥ್ರೂ ದಟ್, ಆನ್ ದ ಬೇಸಿಸ್ ಆಫ್ ದಿಸ್ ಕಾನ್ಸೆಪ್ಟ್, ಈ ಒಂದು ಕಾನ್ಸೆಪ್ಟ್ ಮೇಲ್ಗಡೆಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ನವ್ರು ಏನು ಮಾಡ್ತಾರೆ, ಐಡೆಂಟಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಎಸ್, ಅದಾದಮೇಲೆ ಬರುವಂಥದ್ದು ಏನಿದೆ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್, ನೋಡಿ ಇವಾಗ ನಾವು ಚಾರ್ಜ್ ಅಂದರೆ ಗೊತ್ತಾಯಿತು, ಫಸ್ಟು ಚಾರ್ಜ್ ಅಂದರೆ ಗೊತ್ತಾಯಿತು, ಆಫ್ಟರ್ವರ್ಡ್ಸ್ ಟೈಪ್ಸ್ ಆಫ್ ದ ಚಾರ್ಜಸ್ ಗೊತ್ತಾಯಿತು, ಯಾಕೆ ಪಾಸಿಟಿವ್ ಚಾರ್ಜ್ ಮತ್ತು ಯಾಕೆ ನೆಗೆಟಿವ್ ಚಾರ್ಜ್ ಗೊತ್ತಾಯಿತು. ಮತ್ತು ನಾನು ಇಲ್ಲಿ ಅದೇ ಪಾಯಿಂಟ್ಸ್ ಹೈಲೈಟ್ ಮಾಡಿದ್ದೀನಿ. ಅ ಬಾಡಿ ವಿಚ್ ಲೂಸಸ್ ದ ಎಲೆಕ್ಟ್ರಾನ್ನ ಲೂಸ್ ಮಾಡ್ತು ಅಂತ ಹೇಳಿದರೆ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಎಲೆಕ್ಟ್ರಾನ್ನ ಗೇನ್ ಮಾಡಿದೆ ಅಂತ ಹೇಳಿದರೆ ವಿಚ್ ಈಸ್ ವಾಟ್, ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಪ್ಲೀಸ್ ರಿಮೆಂಬರ್, ಈ ಪಾಯಿಂಟ್ ಮೇಲೆ ಒಂದು ವರ್ಷ ಕೇಳಿದರೆ ಕ್ವಶನ್ನ, ಹಾಗಾಗಿ ಪ್ಲೀಸ್ ರಿಮೆಂಬರ್ ದೀಸ್ 2 ಪಾಯಿಂಟ್ಸ್. ಈ ಬಾಡಿ ಬಗ್ಗೆ ಕೇಳಿದರೆ ಗೇನ್ ಮಾಡಿದ್ದು ಯಾವ ಚಾರ್ಜ್ ಆಗುತ್ತೆ, ಎಕ್ಸೆಪ್ಟ್ ಮಾಡಿದ್ದು ಅಂದರೆ ಲೂಸ್ ಮಾಡಿರುವಂಥದ್ದು ಯಾವ ಬಾಡಿ ಆಗುತ್ತೆ ಅಂತ ಕೇಳಿದರೆ ಪ್ಲೀಸ್ ರಿಮೆಂಬರ್ ದೀಸ್ 2 ಪಾಯಿಂಟ್ಸ್. ಪ್ಲೀಸ್ ಮೇಕ್ ಇಟ್ ಆಸ್ ಅ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್ ಅದಾದಮೇಲೆ ಬರುವಂಥದ್ದು ಏನಿದೆ, ನೆಕ್ಸ್ಟ್ ಟಾಪಿಕ್ ಈಸ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್. ಎಸ್, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಫಿಸಿಕ್ಸ್ ಅಂತ ಹೇಳಿದರೆ, ನಾವು ಸ್ಟಾರ್ಟ್ ಮಾಡಿರೋದು ಚಾರ್ಜ್ ಅನ್ನೋ ಒಂದೇ ಒಂದು ವರ್ಡಿಂದ ಎಷ್ಟು ಡೆಪ್ತ್ ಮೂವ್ ಆಗ್ತಿದ್ವಿ ನಾವು ಅಂತ ಹೇಳಿದರೆ, ಡಿಫೈನ್ ಮಾಡಿದ್ವಿ, ಟೈಪ್ಸ್ನ ಅರ್ಥ ಮಾಡ್ಕೊಂಡ್ವಿ, ಈಗ ಮತ್ತೆ ಮೂವ್ ಆಗ್ತಿದ್ದೀವಿ ಪ್ರಾಪರ್ಟೀಸ್ಗಳ ಬಗ್ಗೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಫಿಸಿಕ್ಸ್ ಅಂತ ಹೇಳಿದರೆ, ಅದಕ್ಕೆ ಫಿಸಿಕ್ಸ್ನ ಕಲಿಯುವಾಗ ಎಲ್ಲವನ್ನೂ ಕಲಿತ್ಬಿಡ್ಬೇಕು. ಎಲ್ಲವನ್ನೂ ಕಲಿತ್ಬಿಟ್ರೆ ನಿಮಗೆ ಯಾವ್ದಾರ ಕ್ವಶನ್ ಕೇಳಿ ನಿಮಗೆ ಆನ್ಸರ್ ಮಾಡೋದಕ್ಕೆ ಬಹಳ ಈಸಿ ಅಂದರೆ ಈಸಿ ಆಗುತ್ತೆ. ಎಸ್, ನಾವು ವಿ ವಾಂಟ್ ಟು ಸ್ಟಾರ್ಟ್ ವಿತ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಹಾಗಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂದರೆ ಏನು ಅಂತ ಗೊತ್ತಾಗಿದೆ, ಪ್ರಾಪರ್ಟೀಸ್ನ ಸ್ಟಡಿ ಮಾಡ್ತಾ ಹೋಗೋಣ. ಎಸ್, ಫಸ್ಟ್ ಪ್ರಾಪರ್ಟಿ ಹೇಳುತ್ತೆ ಲೈಕ್ ಚಾರ್ಜಸ್ ಆರ್ ರಿಪಲ್ ಈಚ್ ಅದರ್. ಎಸ್, ನೋಡಿ ನಮ್ಮ ಹತ್ರ ಗೊತ್ತಾಗಿದೆ ಆಲ್ರೆಡಿ. ಇವಾಗ ವಿ ಹ್ಯಾವ್ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಅಂತ ಹೇಳಿ 2 ಚಾರ್ಜ್ ಇದೆ ಅಂತ ಗೊತ್ತಾಗಿದೆ. ಎಸ್, ವೆನ್ ವಿ ಪ್ಲೇಸ್ ಅ 2 ಚಾರ್ಜಸ್, ಲೈಕ್ ಚಾರ್ಜಸ್ ಏನಾಗುತ್ತೆ, ಆರೋ ಮಾರ್ಕ್ ನೋಡಿ, ದೀಸ್ 2 ಆರ್ ರಿಪೆಲ್ ಈಚ್ ಅದರ್. ಓನ್ಲಿ ಪಾಸಿಟಿವ್ ಚಾರ್ಜಸ್ ಆರ್ ನೋ, ಇಟ್ ಮೇ ಬಿ ಏನಾಗಿರ್ಬೋದು, ನೆಗೆಟಿವ್ ಚಾರ್ಜ್ ಆಗಿರ್ಬೋದು. ಲೈಕ್ ಚಾರ್ಜಸ್ ಯಾವುದೇ ಇರಲಿ, ಇಟ್ ಮೇ ಬಿ ಅ ಪಾಸಿಟಿವ್ ಚಾರ್ಜ್, ಇಟ್ ಮೇ ಬಿ ಅ ನೆಗೆಟಿವ್ ಚಾರ್ಜ್, ಅವೆರಡು ಏನಾಗುತ್ತೆ ಅಂತ ಹೇಳಿದರೆ ದೋಸ್ 2 ಆರ್ ರಿಪೆಲ್ ಈಚ್ ಅದರ್. ನೆಕ್ಸ್ಟ್ ಟಾಪಿಕ್ ಇದೆ ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್. Okay, when we place the positive charge and negative charge, these 2 are attract each other. ಅವೆರಡು ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಇಲ್ಲ ಸರ್, ನೆಗೆಟಿವ್ ಚಾರ್ಜ್ ಇಡಿ ಆಮೇಲೆ ಪಾಸಿಟಿವ್ ಚಾರ್ಜ್ ಇಡಿ, ಓಕೆ, ತೊಂದರೆ ಇಲ್ಲ. ಯು ಪ್ಲೇಸ್ ಎನಿ ಅಪೋಸಿಟ್ ಚಾರ್ಜ್, ಯಾವುದೇ ಅಪೋಸಿಟ್ ಚಾರ್ಜ್ನ ಪ್ಲೇಸ್ ಮಾಡಿ, ಅವೆರಡು ಏನಾಗುತ್ತೆ, ದೋಸ್ 2 ಆರ್ ಅಟ್ರಾಕ್ಟ್ ಈಚ್ ಅದರ್. ದೀಸ್ 2 ಆರ್ ಅ ವೆರಿ ಬೇಸಿಕ್ ಅಂದರೆ ವೆರಿ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್. ನೆಕ್ಸ್ಟ್, ಎಸ್, ಸಮ್ ಆಫ್ ದ ಪ್ರಾಪರ್ಟೀಸ್ ಆ್ಯಡ್ ಮಾಡ್ತಾ ಹೋಗೋಣ. ಇವಾಗ ಚಾರ್ಜಸ್ ಆರ್ ಆಲ್ವೇಸ್ ರಿಸೈಡ್ ದ ಸರ್ಫೇಸ್. ಚಾರ್ಜಸ್ ಏನಾಗುತ್ತೆ ನೋಡಿ, ಯು ಕನ್ಸಿಡರ್ ದ ಎನಿ ಸರ್ಫೇಸ್, ಯಾವುದೇ ಒಂದು ಸರ್ಫೇಸ್ ನೀವು ತೊಗೊಂಡ್ರಿ ಅಂತ ಹೇಳಿದರೆ ಆ ಸರ್ಫೇಸ್ನ ಹೊರಗೆ ಏನಿರುತ್ತೆ, ಚಾರ್ಜಸ್ಸು ರಿಸೈಡ್ ಆಗಿರುತ್ತೆ. ಎಸ್, ದ ಚಾರ್ಜಸ್ ಆರ್ ಆಲ್ವೇಸ್ ರಿಸೈಡ್ ದ ಸರ್ಫೇಸ್. ಆ ಸರ್ಫೇಸ್ನ ಹೊರಗಡೆಗೆ ಏನಿರುತ್ತೆ, ಚಾರ್ಜಸ್ ಇರುತ್ತೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಪರ್ಟಿ. ಎಸ್ ಸರ್, ಇವಾಗ ವೆನ್ ಯು ಕನ್ಸಿಡರ್ ದ ರೆಗ್ಯುಲರ್ ಶೇಪ್ ಮಾಡಿದಾಗ ಓಕೆ, ತೊಂದರೆ ಇಲ್ಲ, ಈಸಿಯಾಗಿ ಗೊತ್ತಾಗುತ್ತೆ. ಹಾಗಿದ್ರೆ ಇರ್ರೆಗ್ಯುಲರ್ ಶೇಪ್ ಇದ್ದಾಗ ಏನಾಗುತ್ತೆ, ಎಸ್, ಒನ್ ಮೋರ್ ಪ್ರಾಪರ್ಟಿ ಈಸ್ ಹಿಯರ್. ವೆನ್ ದ ಬಾಡಿ ಈಸ್ ಇನ್ ಇರ್ರೆಗ್ಯುಲರ್ ಶೇಪ್, ಒನ್ ಆಫ್ ದ ಪ್ರಾಪರ್ಟಿ ಏನಾಗುತ್ತೆ, ಮೋರ್ ಚಾರ್ಜಸ್ ಆರ್ ಅಕ್ಯುಮುಲೇಟ್ ಎಟ್ ದ ಶಾರ್ಪರ್ ಎಡ್ಜ್. ಚಾರ್ಜಸ್ ಎಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಮೋರ್ ಚಾರ್ಜಸ್ ಆರ್ ಅಕ್ಯುಮುಲೇಟ್ ಎಟ್ ದ ಶಾರ್ಪರ್ ಎಡ್ಜ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ದಿಸ್ ಬಾಡಿ ಈಸ್ ಅ ಇರ್ರೆಗ್ಯುಲರ್ ಶೇಪ್ ಆಫ್ ದ ಬಾಡಿ. ಎಸ್, ಇರೆಗ್ಯುಲರ್ ಶೇಪ್ ಆಫ್ ದ ಬಾಡಿ, ಎಲ್ಲಿ ಚಾರ್ಜಸ್ ಅಕ್ಯುಮುಲೇಟ್ ಆಗಿದೆ ಅಬ್ಸರ್ವ್ ಮಾಡಿ ಇಲ್ಲಿ. ಎಸ್, ದ ಮೋರ್ ಚಾರ್ಜಸ್ ಆರ್ ಅಕ್ಯುಮುಲೇಟ್ ಎಟ್ ದ ಶಾರ್ಪರ್ ಎಡ್ಜ್. ಎಲ್ಲಿ ಶಾರ್ಪರ್ ಎಡ್ಜ್ ಇದೆ ಅಲ್ಲೇನಾಗಿದೆ, ಮೋರ್ ಚಾರ್ಜಸ್ ಅಕ್ಯುಮುಲೇಟ್ ಆಗಿದೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಾಪರ್ಟಿ. ಎಸ್, ಅದಾದಮೇಲೆ ಬರುತ್ತೆ ಚಾರ್ಜಸ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ದೇ ಆರ್ ಸ್ಟಾರ್ಟ್ ಇನ್ ಮೂವ್. When they are in motion, ನೋಡಿ, when we have the positive charge here, when we have the positive charge, when you have the negative charge, when the charges are start moving here, ಚಾರ್ಜಸ್ ಯಾವಾಗ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಅವೇನು ಮಾಡ್ತವೆ ಅಂತ ಹೇಳಿದರೆ ಒನ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಎಫೆಕ್ಟ್ ವಿ ಕಾಲ್ಡ್ ಆಸ್ ವಾಟ್, ಮ್ಯಾಗ್ನೆಟಿಕ್ ಎಫೆಕ್ಟ್. ಮ್ಯಾಗ್ನೆಟಿಕ್ ಎಫೆಕ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನೇ ಮೆನ್ಷನ್ ಮಾಡಿದರೆ ಚಾರ್ಜಸ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ದೇ ಆರ್ ಇನ್ ಮೋಷನ್. ಇಲ್ಲಿ ಇಮೇಜಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಎಸ್, ದಿಸ್ ಒನ್ ಈಸ್ ಅ ಚಾರ್ಜ್ ಹಿಯರ್.
This one is a charge, this one is a basic charge here. This charge is in motion, it produces what? Magnetic field na produce ಮಾಡುತ್ತೆ. Yes, these are the some of the properties of the charge. ಸರ್ ಇಲ್ಲಿ ಕ್ವಶನ್ನ ಯಾವ ರೀತಿ ಕೇಳ್ಬೋದು? ಎಸ್, ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ, ಇದೇ ಒಂದು ಡಯಾಗ್ರಾಮ್ ಕೊಡ್ಬೋದು ನಿಮಗೆ. ಎಸ್, ದೇ ಮೇ ಗಿವ್ ದಿಸ್ ಡಯಾಗ್ರಾಮ್ ಕೊಟ್ಟು ಆಪ್ಷನ್ನ ಕೊಡ್ಬೋದು. ಓಕೆನಾ? ಎಸ್, ದೇ ಮೇ ಮಾರ್ಕ್ ದಿಸ್ ಏರಿಯಾ ಆಸ್ ಎ, ಈ ಒಂದು ಏರಿಯಾಗೆ ಅವ್ರು ಏನು ಮಾಡೋದು ಬಿ ಅಂತ ಹೇಳಿಕೊಟ್ಟು, ಎಸ್ ಮೋರ್ ಚಾರ್ಜಸ್ ಆರ್ ಅಕ್ಯುಮುಲೇಟ್ ಎಟ್, ಯಾವ ಎ ಪೋರ್ಷನಲ್ಲಿ ಇರುತ್ತೋ ಅಥವಾ ಬಿ ಪೋರ್ಷನ್ ಅಂತಲೇ ಕೇಳ್ಬೋದು. ಅಥವಾ ಇದೇ ಡಯಾಗ್ರಾಮ್ನ ಕೊಟ್ಟು ದೇ ಮೇ ಗಿವ್ ಅ ಕ್ವಶನ್, ಅಥವಾ ಈ ಥರ ಡಯಾಗ್ರಾಮ್ನ ಕೊಟ್ಟು ಎಸ್ ದ ಚಾರ್ಜಸ್ ಆರ್ ಆಲ್ವೇಸ್ ಅಂತ ಕೇಳ್ಬೋದು. ಎಸ್, ಹಾಗಾಗಿ ಪ್ರತಿಯೊಂದು ಲೈನಲ್ಲೂ ಕೂಡ ಒಂದೊಂದು ಕ್ವಶನ್ನ ಇಲ್ಲಿ ಫ್ರೇಮ್ ಮಾಡ್ಬೋದು. ದಟ್ಸ್ ವೈ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್. ಇದಾದಮೇಲೆ ಬರುವಂಥದ್ದು ವೆರಿ ಇಂಟ್ರೆಸ್ಟಿಂಗ್ ಒನ್, ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್. ನೋಡಿ, ಎಕ್ಸಾಮಲ್ಲಿ ಕೇಳುವಾಗ ಅವ್ರೇನಾದರೂ ಮೆನ್ಷನ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಅಂತ ಕೇಳಿದರೆ, ವಿ ವಾಂಟ್ ಟು ರೈಟ್ ದೀಸ್ 3 ಪ್ರಾಪರ್ಟಿ. ಇವೇ ಪ್ರಾಪರ್ಟಿನೇ ಬರೀಬೇಕು. ಯಾವಾಗ ಅವ್ರು ಏನಾದರೂ ಬೇಸಿಕ್ ಪ್ರಾಪರ್ಟಿ ಅಂತ ಮೆನ್ಷನ್ ಮಾಡಿದರು ಅಂತ ಹೇಳಿದರೆ, ಎಸ್ ದೀಸ್ ಆರ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್. ಅವೆಲ್ಲವೂ ಕೂಡ ಪ್ರೀವಿಯಸ್ ಹೇಳಿದ್ರಲ್ಲ, ಎಸ್ ದೋಸ್ ಆರ್ ದ ಫಂಡಮೆಂಟಲ್ ಪ್ರಾಪರ್ಟೀಸ್, ಅವು ಕೂಡ ಪ್ರಾಪರ್ಟೀಸ್ ಆಫ್ ದ ಚಾರ್ಜೇ. ಅವ್ರು ಏನಾದರೂ ಕೂಡ ಇಫ್ ದೇ ಮೆನ್ಷನ್ ಬೇಸಿಕ್ ಪ್ರಾಪರ್ಟಿ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದರೆ, ವಿ ವಾಂಟ್ ಟು ಮೆನ್ಷನ್ ದೀಸ್ 3 ಪ್ರಾಪರ್ಟಿ. ನಾವು ಈ 3 ಕೂಡ ಏನು ಮಾಡಬೇಕು, ಅಲ್ಲಿ ಮೆನ್ಷನ್ ಮಾಡಬೇಕು. ಹಾಗಿದ್ರೆ ಏನು ಸರ್ ಇದು? ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂತ ಹೇಳ್ತಿದ್ದೀರಾ, ಚಾರ್ಜ್ ಈಸ್ ಕ್ವಾಂಟೈಸ್ ಅಂತ ಹೇಳ್ತಿದ್ದೀರಾ, ಚಾರ್ಜ್ ಈಸ್ ಇನ್ ಅಡಿಟಿವ್ ನೇಚರ್ ಅಂತ ಹೇಳ್ತಿದ್ದೀರಾ. ಏನಿದೆ ಅರ್ಥ ಹಾಗಿದ್ರೆ? ಎಸ್, ವೆರಿ ಇಂಟ್ರೆಸ್ಟಿಂಗ್ ಹಿಯರ್. ಚಾರ್ಜ್ ಈಸ್ ಕನ್ಸರ್ವ್ಡ್ ನೀವು ಕೇಳಿರ್ತೀರ, ಆಲ್ಮೋಸ್ಟ್ ಎನರ್ಜಿ ಈಸ್ ಕನ್ಸರ್ವ್ಡ್, ಕನ್ಸರ್ವೇಷನ್ ಲಾಸ್ನ ಕೇಳಿರ್ತೀರ. ಎಸ್, ಅದೇ ರೀತಿ ಇಲ್ಲಿ ಚಾರ್ಜ್ ಈಸ್ ಆಲ್ಸೋ ಕನ್ಸರ್ವ್ಡ್. ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಚಾರ್ಜ್ ಈಸ್ ಕನ್ಸರ್ವ್ಡ್ ಏನು ಹೇಳ್ತಾರೆ? ಚಾರ್ಜ್ ನೇದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಬಟ್ ಇಟ್ ಈಸ್ ಟ್ರಾನ್ಸ್ಫರ್ಡ್. ಏನಾಗುತ್ತೆ? ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಹೇಗೆ ಪಾಸಿಬಲ್ ಇದೆ ಸರ್ ಅದು ಒನ್ ಬಾಡಿ ಟು ಅನದರ್ ಬಾಡಿ ಅಂತ ಹೇಳಿದರೆ? ಎಸ್, ಈ ಒಂದು ಡಯಾಗ್ರಾಮ್ನ ನೋಡಿ ನಿಮಗೆ ಅರ್ಥ ಮಾಡ್ಕೊಳ್ಬೋದು. ಎಸ್, ವಿ ಹ್ಯಾವ್ ಅ 2 ಬಾಡೀಸ್ ಹಿಯರ್. ಇಲ್ಲಿರುವಂಥದ್ದು ಏನಿದೆ, ಫಸ್ಟ್ ಒನ್, ದಿಸ್ ಒನ್ ಈಸ್ ಅ ಬಾಡಿ ಎ, ದಿಸ್ ಒನ್ ಈಸ್ ಅ ಬಾಡಿ ಬಿ, ದಿಸ್ ಒನ್ ಈಸ್ ಅ ಬಾಡಿ ಎ, ದಿಸ್ ಒನ್ ಈಸ್ ಅ ಬಾಡಿ ಬಿ. ಎಸ್, ವಿ ಹ್ಯಾವ್ ಅ 2 ಬಾಡೀಸ್ ಹಿಯರ್. ನಮ್ಮ ಹತ್ರ ಏನಾಗಿದೆ ಇವಾಗ 2 ಬಾಡೀಸ್ ಇದೆ. ಏನು ಹೇಳುತ್ತೆ ಇವಾಗ ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂತ ಹೇಳಿದರೆ? ಚಾರ್ಜ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಹಾಗಿದ್ರೆ ಏನಾಗುತ್ತೆ? ಇಟ್ ಈಸ್ ಟ್ರಾನ್ಸ್ಫರ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಒಂದು ಬಾಡಿಯಿಂದ ಅನದರ್ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದರೆ, ಹೇಗೆ ಟ್ರಾನ್ಸ್ಫರ್ ಆಗುತ್ತೆ? ಎಸ್, ದಿಸ್ ಒನ್ ಈಸ್ ವಾಟ್? ದಿಸ್ ಬಾಡಿ ಈಸ್ ಅ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಬಾಡಿ. ದಿಸ್ ಬಾಡಿ ಈಸ್ ಅ ಎಲೆಕ್ಟ್ರಿಕಲಿ ನೆಗೆಟಿವ್ಲಿ ಚಾರ್ಜ್ ಬಾಡಿ. ಏನು ಸರ್ ಇದು ಮತ್ತೊಂದು ಕಾನ್ಸೆಪ್ಟ್ ಹೇಳ್ತಿದ್ದೀರಲ್ಲ? ಎಸ್, ಅಗೇನ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ದಟ್ ಕಾನ್ಸೆಪ್ಟ್ ಈಸ್ ವಾಟ್? ಟೈಪ್ಸ್ ಆಫ್ ದ ಬಾಡೀಸ್. ಮೋಸ್ಟ್ ಇಂಪಾರ್ಟೆಂಟ್ ಒನ್, ಗೊತ್ತಾಗಲೇಬೇಕಾಗಿರುವಂತಹ ಟಾಪಿಕ್ ಇದು. ಯಾವುದು? ಪಾಸಿಟಿವ್ಲಿ ಚಾರ್ಜ್ ಬಾಡಿ, ನೆಗೆಟಿವ್ಲಿ ಚಾರ್ಜ್ ಬಾಡಿ, ನ್ಯೂಟ್ರಲ್ ಬಾಡಿ. ನೋಡಿ, ಪ್ರತಿಯೊಂದು ವರ್ಡು ನಾವು ಡಿಫೈನ್ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ಯು ಮಸ್ಟ್ ಹ್ಯಾವ್ ಸಮ್ ನಾಲೆಡ್ಜ್. ಯು ಮಸ್ಟ್ ಹ್ಯಾವ್ ಓನ್ಲಿ ಸಮ್ ನಾಲೆಡ್ಜ್ ಅಲ್ಲ, ಪರ್ಫೆಕ್ಟ್ ನಾಲೆಡ್ಜ್ ಇರಬೇಕು. ನಾ ಅಲ್ಲೇ ಹೇಳ್ಬೋದಾಗಿತ್ತು ನೆಗೆಟಿವ್ಲಿ ಚಾರ್ಜ್ ಬಾಡಿ, ಪಾಸಿಟಿವ್ಲಿ ಚಾರ್ಜ್ ಬಾಡಿ, ನ್ಯೂಟ್ರಲ್ ಬಾಡಿ ಅಂತ ಹೇಳಿ. ನೋ, ಯು ಮಸ್ಟ್ ಹ್ಯಾವ್ ಅ ಸಮ್ ನಾಲೆಡ್ಜ್ ಇರಲೇಬೇಕು, ಕಂಪ್ಲೀಟ್ ಆಗಿರುವಂಥ ನಾಲೆಡ್ಜ್ ಇರಬೇಕು. ದಟ್ಸ್ ವೈ ವಿ ಹ್ಯಾವ್ ಅ 3 ಬಾಡೀಸ್ ಹಿಯರ್. ಏನಿದೆ ಸರ್ ಇವಾಗ? ಪಾಸಿಟಿವ್ಲಿ ಚಾರ್ಜ್ ಬಾಡಿ ಅಂತ ಹೇಳಿದೆ. ಏನು ಪಾಸಿಟಿವ್ಲಿ ಚಾರ್ಜ್ ಬಾಡಿ ಅಂತ ಹೇಳಿದರೆ? ಅ ಬಾಡಿ ವಿಚ್ ಕನ್ಸಿಸ್ಟ್ ಆಫ್ ಮೋರ್ ನಂಬರ್ ಆಫ್ ದ ಪಾಸಿಟಿವ್ ಚಾರ್ಜ್. ಎಸ್, ನೋಡಿ ಇಲ್ಲಿ ಡಯಾಗ್ರಾಮ್ ಇದೆ. ಹಾಗಿದ್ರೆ ವಿಚ್ ಒನ್ ಈಸ್ ಅ ಪಾಸಿಟಿವ್ಲಿ ಚಾರ್ಜ್ ಬಾಡಿ? ಎಸ್, ದಿಸ್ ಒನ್ ಈಸ್ ಅ ಪಾಸಿಟಿವ್ಲಿ ಚಾರ್ಜ್ ಬಾಡಿ. ಅಬ್ಸರ್ವ್ ಮಾಡಿ, 1 2 3 4 ಪಾಸಿಟಿವ್ ಚಾರ್ಜಸ್ ಇದೆ, 1 2 3 ನೆಗೆಟಿವ್ ಚಾರ್ಜಸ್ ಇದೆ. ಹಾಗಿದ್ರೆ ಮೋರ್ ನಂಬರ್ ಇರುವಂತಹದ್ದು ಯಾವುದು? ಪಾಸಿಟಿವ್ಲಿ ಚಾರ್ಜ್. ಹಾಗಾಗಿ ಈ ಒಂದು ಬಾಡಿಗೆ ಏನಂತ ಕರಿತೀವಿ? ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ಎಸ್, ಸೆಕೆಂಡ್ ಒನ್ ಬರೋಣ, ನೆಗೆಟಿವ್ಲಿ ಚಾರ್ಜ್ ಬಾಡಿ. ಸಿಮಿಲರ್ ಒನ್, ಅ ಬಾಡಿ ವಿಚ್ ಕನ್ಸಿಸ್ಟ್ ಆಫ್ ಮೋರ್ ನಂಬರ್ ಆಫ್ ವಾಟ್? ನೆಗೆಟಿವ್ ಚಾರ್ಜ್. ಎಸ್, ಈ ಒಂದು ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಇವಾಗ ಕೌಂಟ್ ದ ಪಾಸಿಟಿವ್ ಚಾರ್ಜ್ ಹಿಯರ್, 1 2 3. ಎಸ್, 3 ಪಾಸಿಟಿವ್ ಚಾರ್ಜಸ್, 1 2 3 4 ನೆಗೆಟಿವ್ ಚಾರ್ಜಸ್. ಹಾಗಿದ್ರೆ ವಿಚ್ ಚಾರ್ಜಸ್ ಆರ್ ಮೋರ್ ಹಿಯರ್? ಯಾವ ಚಾರ್ಜಸ್ ಮೋರ್ ಇದೆ? ನೆಗೆಟಿವ್ ಚಾರ್ಜಸ್ ಮೋರ್ ಇದೆ. ಹಾಗಿದ್ರೆ ದಟ್ ಬಾಡಿ ವಿ ಕಾಲ್ಡ್ ಆಸ್ ವಾಟ್? ನೆಗೆಟಿವ್ಲಿ ಚಾರ್ಜ್ ಬಾಡಿ. ಎಸ್, ಲಾಸ್ಟ್ ಒನ್ ಬರುತ್ತೆ ನ್ಯೂಟ್ರಲ್ ಬಾಡಿ. ಅ ಬಾಡಿ ವಿಚ್ ಕನ್ಸಿಸ್ಟ್ ಆಫ್
equal number of positive charge which is equal to equal number of negative charge. Yes, observe this diagram. Yes, 1 2 3 4 number of the positive charge which is equal to 4 number of the negative charge. ಹಾಗಿದ್ರೆ ಈ ಒಂದು ನೇಚರಿಗೆ ಏನಂತ ಹೇಳ್ತೀವಿ, ದಟ್ ವಿ ಕಾಲ್ಡ್ ಆಸ್ ವಾಟ್, ನ್ಯೂಟ್ರಲ್ ಬಾಡಿ ಅಂತೇಳಿ ಹೇಳ್ತೀವಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ನೆಕ್ಸ್ಟ್ ಟೈಮ್ ಯಾವಾಗಲೇ ನಾನು ಯೂಸ್ ಮಾಡಿದಾಗ ಕೂಡ ವೆನ್ ಐ ಸೇ ಪಾಸಿಟಿವ್ಲಿ ಚಾರ್ಜ್ ಬಾಡಿ, ನಿಮ್ಮ ಮೈಂಡಲ್ಲಿ ರೀಕಾಲ್ ಆಗಬೇಕು, ಪಾಸಿಟಿವ್ ಚಾರ್ಜ್ ಈಸ್ ಮೋರ್, ನೆಗೆಟಿವ್ ಚಾರ್ಜ್ಲಿ ಬಾಡಿ, ನೆಗೆಟಿವ್ ಚಾರ್ಜ್ ಈಸ್ ಮೋರ್, ನ್ಯೂಟ್ರಲ್ ಬಾಡಿ ವಿಚ್ ಈಸ್ ಈಕ್ವಲ್ ನಂಬರ್ ಅಂತ ಹೇಳಿ. ಎಸ್, ಈಗ ಮತ್ತೆ ಕಾನ್ಸೆಪ್ಟಿಗೆ ಬ್ಯಾಕ್ ಟು ಅ ಲಾಸ್ಟ್ ಪ್ರೀವಿಯಸ್ ಕಾನ್ಸೆಪ್ಟ್ ಇಯರ್. ಏನು ಹೇಳುತ್ತೆ, ಚಾರ್ಜ್ ಈಸ್ ಕನ್ಸರ್ವ್ಡ್ ಅನ್ನೋ ಕಾನ್ಸೆಪ್ಟ್ನ ಹೇಳ್ತಾ ಇದ್ವಿ. ಇವಾಗ ನೀವೇ ಹೇಳ್ತೀರಾ ಈಸಿಯಾಗಿ, ಎಸ್ ವೈ ಕ್ಯೂ ಈಸ್ ಈಕ್ವಲ್ ಟು ಝೀರೋ ಹಿಯರ್. ಯಾಕೆ ಝೀರೋ ಆಗಿರುತ್ತೆ? ಎಸ್, ದೋಸ್ ಟು ಆರ್ ನ್ಯೂಟ್ರಲೈಸ್. ಇಲ್ಲಿರುವಂತಹ ಎರಡೂ ಕೂಡ ಏನಾಗುತ್ತೆ, those two are get neutralized, therefore Q is equal to 0. This is a neutral body. Be here charged body. ಯಾವ charged body? Negatively charged body. This one is what? Negatively charged body. This one is what? ಈಗ ಬರುತ್ತೆ ನೋಡಿ. ಏನು ಹೇಳುತ್ತೆ, neither be created nor be destroyed but it is transfer. ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ನೋಡಿ, ನ್ಯೂಟ್ರಲ್ ಬಾಡಿಗೆ ಇವಾಗ ನೆಗೆಟಿವ್ಲಿ ಚಾರ್ಜ್ ಬಾಡಿ ಅಟ್ಯಾಚ್ ಮಾಡಿ ಇಟ್ಟಾಗ ಇಲ್ಲಿರುವಂತಹ ನೆಗೆಟಿವ್ ಚಾರ್ಜಸ್ಸು ಎಲ್ಲಿಗೆ ಶಿಫ್ಟ್ ಆಗುತ್ತೆ, ಬಾಡಿ ಬಿಗೆ ಶಿಫ್ಟ್ ಆಗುತ್ತೆ. ಎಸ್, ಅಬ್ಸರ್ವ್ ಮಾಡಿ ಇವಾಗ 1 2 3 4. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕ್ಯೂ? ಕ್ಯೂ ಈಸ್ ಈಕ್ವಲ್ ಟು -4e ಇದೆ ಇನಿಷಿಯಲಿ. ಆಫ್ಟರ್ ಸಪರೇಟ್ ಮಾಡಾದ್ಮೇಲೆ ವಾಟ್ ಈಸ್ ದ ಚಾರ್ಜ್ ಆಫ್ ದ ಎ? ಚಾರ್ಜ್ ಆಫ್ ದ ಎ ಈಸ್ ಈಕ್ವಲ್ ಟು ಹೌ ಮಚ್? ಕ್ಯೂ ಈಸ್ ಈಕ್ವಲ್ ಟು -2e ಇದೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇನಿಷಿಯಲಿ? ಕ್ಯೂ ಈಸ್ ಈಕ್ವಲ್ ಟು 0 ಹಿಯರ್. ಆಫ್ಟರ್ ಚಾರ್ಜ್ ಕ್ಯೂ ಈಸ್ ಈಕ್ವಲ್ ಟು -2e. ಎಸ್, ವಾಟ್ ಈಸ್ ದ ಟೋಟಲ್ ಚಾರ್ಜ್ ಆಫ್ ದಿಸ್ ಸಿಸ್ಟಮ್? ಈ ಒಂದು ಸಿಸ್ಟಮ್ನ ಟೋಟಲ್ ಚಾರ್ಜ್ ಎಷ್ಟಿದೆ? ಎಸ್, Q is equal to -4e is a charge. ಹಾಗಿದ್ರೆ what is the charge of this system? Charge is equal to -2e of body A plus body B ನ charge ಎಷ್ಟಿದೆ? Charge is equal to -2e. ಹಾಗಿದ್ರೆ what is the total charge here? -4e. Yes, ಏನಾದರೂ ಚಾರ್ಜಲ್ಲಿ ವೇರಿಯೇಷನ್ ಆಯಿತಾ? Any variation in the charge here? No. That's why the property is saying that charge is conserved, neither be created nor be destroyed, but it is transferred from one body to another body. ಬಾಡಿ ಎ ಇಂದ ಬಾಡಿ ಬಿಗೆ ಶಿಫ್ಟ್ ಆಗಿದೆ. ಎಸ್, ಅದಕ್ಕೆ ನಾವೇನಂತ ಹೇಳ್ತೀವಿ, ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂತೇಳಿ ಹೇಳ್ತಾರೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್ಡ್. ನೆಕ್ಸ್ಟ್, ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಎಸ್, ಹಾಗಿದ್ರೆ ಚಾರ್ಜ್ ಈಸ್ ಕ್ವಾಂಟೈಸ್ ಅಂದರೆ ಏನು ಹೇಳಬೇಕು? ಎಸ್, all free charges are in the integral multiple of the charge on a proton or electron. Yes, ಅದಕ್ಕೆ ಹೇಳ್ತೀವಿ ಟೋಟಲ್ ಚಾರ್ಜ್ ಇಸ್ ಈಕ್ವಲ್ ಟು ± en ಅಥವಾ n ಇಂಟು ಇ ಅಂತೇಳಿ ಹೇಳ್ತಾರೆ. ಇಂಟಿಗ್ರಲ್ ಮಲ್ಟಿಪ್ಲೈ. ಎನ್ ಸ್ಟ್ಯಾಂಡ್ ಫಾರ್ ವಾಟ್? ಎನ್ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ 1 2 3 ಇರುತ್ತೆ. ಆ್ಯಂಡ್ ಆಲ್ಸೋ ಇ ಈಸ್ ಅ ಬೇಸಿಕ್ ಚಾರ್ಜ್, ಮೋಸ್ಟ್ ಇಂಪಾರ್ಟೆಂಟ್ ಒನ್. ಮಲ್ಟಿಪಲ್ ಚಾಯ್ಸಲ್ಲಿ ಒಂದು TT ಎಕ್ಸಾಮಲ್ಲಿ ಕೇಳಿದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಬೇಸಿಕ್ ಚಾರ್ಜ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಫಂಡಮೆಂಟಲ್ ಚಾರ್ಜ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇ ಅಂತ ಕೇಳಿದರೆ ಇ ಇಸ್ ಈಕ್ವಲ್ ಟು 1.6 ಇಂಟು 10⁻⁻19 ಕೂಲಮ್. ದೇರ್ಫೋರ್ ಪ್ಲೀಸ್ ಮೇಕ್ ಇಟ್ ಆಸ್ ಅ ಇಂಪಾರ್ಟೆಂಟ್ ಒನ್. ಎಸ್, ಹಾಗಿದ್ದಾಗ ವಿಚ್ ಈಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಚಾರ್ಜ್, ಅದಕ್ಕೆ ಏನಂತ ಹೇಳ್ತೀವಿ ನಾವು, ಚಾರ್ಜ್ ಈಸ್ ಕ್ವಾಂಟೈಸ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್, ಅಪಾರ್ಟ್ ಫ್ರಮ್ ದಟ್, ಅದಾದಮೇಲೆ ಲಾಸ್ಟ್ ಬರುವಂತಹ ಪ್ರಾಪರ್ಟಿ ಇದೆ, ಚಾರ್ಜ್ ಈಸ್ ಇನ್ ಅಡಿಟಿವ್ ಇನ್ ನೇಚರ್. ಯಾವುದೇ ಒಂದು ಬಾಡಿ ಕೊಡಲಿ, ದೇ ಗಿವ್ ಅ ಎನಿ ಬಾಡಿ ಆ್ಯಂಡ್ ಆಲ್ಸೋ ದಿ ಗಿವ್ ಅ ಸಮ್ ಆಫ್ ದ ಚಾರ್ಜಸ್. ಹಾಗಿದ್ರೆ ವಾಟ್ ಈಸ್ ದ ಟೋಟಲ್ ಚಾರ್ಜ್ ಅಂತ ಕೇಳಿದರೆ ವೆರಿ ಸಿಂಪಲ್, ಇಟ್ ಈಸ್ ವಾಟ್? ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದ ಚಾರ್ಜಸ್. ಅಲ್ಲಿರುವಂತಹ ಏನು ಚಾರ್ಜಸ್ ಇದೆ ಆ ಎಲ್ಲ ಚಾರ್ಜಸ್ನು ಜಸ್ಟ್ ಯು ವಾಂಟ್ ಟು ಆ್ಯಡ್, ಎಲ್ಲವನ್ನು ಆ್ಯಡ್ ಮಾಡಿದ್ರಿ ಅಂತ ಹೇಳಿದರೆ ಯು ಗಾಟ್ ದ ಟೋಟಲ್ ಚಾರ್ಜ್ ಆಫ್ ದ ಬಾಡಿ. ಅದಕ್ಕೆ ಹೇಳ್ತಾರೆ ಚಾರ್ಜ್ ಈಸ್ ಇನ್ ಅಡಿಟಿವ್ ಇನ್ ನೇಚರ್. ಯಾವುದೇ ಚಾರ್ಜ್ ಇರಲಿ, ಇಟ್ ಮೇ ಬಿ ಅ ಪಾಸಿಟಿವ್ ಆರ್ ಇಟ್ ಮೇ ಬಿ ಅ ನೆಗೆಟಿವ್, ಇಟ್ ಮೇ ಬಿ ಅ ಪಾಸಿಟಿವ್ ಆರ್ ಇಟ್ ಮೇ ಬಿ ಅ ನೆಗೆಟಿವ್. ಸಮ್ ಕೇಸ್ ಏನಾಗಿರ್ಬೋದು, ಆಲ್ ಚಾರ್ಜಸ್ ಆರ್ ಪಾಸಿಟಿವ್, ವರಿ ಮಾಡೋ ಅವಶ್ಯಕತೆ ಇಲ್ಲ, ಅವಾಗೇನೂ ನಮಗೆ ತೊಂದರೆ ಆಗೋದಿಲ್ಲ. ಇಫ್ ಇನ್ ಕೇಸ್ ಆಲ್ ದ ಚಾರ್ಜಸ್ ಆರ್ ನೆಗೆಟಿವ್, ಇಟ್ ಮೇ ಬಿ ಅ ಬೋತ್ ಅ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಯಾವುದೇ ಆಗಿರ್ಬೋದು. ಇಟ್ ಮೇ ಬಿ ಏನಾಗಿರುತ್ತೆ, ಯಾವುದೇ ಚಾರ್ಜ್ ಇದ್ದರೂ ಕೂಡ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಆಲ್ಜಿಬ್ರಾಯಿಕ್ ಸಮ್ ಮಾಡ್ತೀವಿ. ದಟ್ ಪ್ರಾಪರ್ಟಿ ವಿ ಕಾಲ್ಡ್ ಆಸ್ ವಾಟ್?
charge is in additive in nature. ಹಾಗಿದ್ದಾಗ take an example here. This body consists of what? 1 coulomb of the charge, 4 coulomb of the charge and also 6 coulomb of the charge. ಅವೆಲ್ಲವನ್ನೂ ಕೂಡ ಆ್ಯಡ್ ಮಾಡಿದರೆ we got total charge of this body which is equal to 1 minus 4 6 which is equal to how much? Plus 3 coulomb. Yes, this property we called as what? Charge is in additive in nature. Yes, ಇಲ್ಲಿವರೆಗೂ ಕಲಿತಿರುವಂತಹದ್ದು all the properties which is related to charge. ಚಾರ್ಜ್ ಅಂದರೆ ಗೊತ್ತಾಗಿದೆ, ಟೈಪ್ಸ್ ಆಫ್ ದ ಚಾರ್ಜ್ ಗೊತ್ತಾಗಿದೆ ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಗೊತ್ತಾಗಿದೆ. ಎಸ್, ದಿಸ್ ಈಸ್ ಆಲ್ ಅಬೌಟ್ ವಾಟ್? ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಕಾನ್ಸೆಪ್ಟ್. ಎಸ್, ಇದು ಆದ ನಂತರ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಹಿಯರ್. ಹಾಗಿದ್ರೆ ಹೌ ಯು ಮೆಜರ್ ದ ಚಾರ್ಜ್? ಚಾರ್ಜ್ ಅಂದರೆ ಗೊತ್ತಾಯಿತು, ಪ್ರಾಪರ್ಟೀಸ್ ಗೊತ್ತಾಯಿತು, ಹೇಗೆ ಮೆಜರ್ ಮಾಡ್ತೀರಾ? ಹೌ ಯು ಮೆಜರ್? ಸರ್ ಸ್ವಲ್ಪ ಚಾರ್ಜ್ ಇದೆ, ಸರ್ ಜಾಸ್ತಿ ಚಾರ್ಜ್ ಇದೆ, ಸರ್ ಇನ್ನು ಸ್ವಲ್ಪ ಚಾರ್ಜ್ ಜಾಸ್ತಿ ಹೇಳಕ್ಕೆ ಬರುತ್ತಾ? ನೋ, ವಿ ವಾಂಟ್ ವಾಟ್? ಒನ್ ಸ್ಟ್ಯಾಂಡರ್ಡ್ ಯೂನಿಟ್ ಬರುತ್ತೆ. ವೆನ್ ಯು ಡಿಸ್ಕಸಿಂಗ್ ಅಬೌಟ್ ವಾಟ್? ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್, ವೆರಿ ಬ್ಯೂಟಿಫುಲ್ ಚಾಪ್ಟರ್, ವೆರಿ ಬೇಸಿಕ್, ವೆರಿ ಫಂಡಮೆಂಟಲ್. ಆ ಚಾಪ್ಟರ್ ಹೇಳುವಾಗ ನಾವು ಇನ್ನೂ ಕೂಡ ಯೂನಿಟ್ ಬಗ್ಗೆ ಬಹಳ ಡಿಸ್ಕಸ್ ಮಾಡೋಣ. ಈಗ ನಮಗೆ ಬೇಕಾಗಿರೋದೇನು? SI ಯೂನಿಟ್ ಆಫ್ ದ ಚಾರ್ಜ್ ಮಾತ್ರ ಬೇಕು. ಏನು ಸರ್ ಹಾಗಿದ್ರೆ ಚಾರ್ಜ್ ಇದು? ಎಸ್, ನಾವು ಈ ಒಂದು ಚಾರ್ಜ್ನ ಮೆಜರ್ ಮಾಡುವಾಗ ಅಲ್ಲಿ ಬರುತ್ತೆ ನಿಮಗೆ ನೆಕ್ಸ್ಟ್ ಯೂನಿಟ್ಸು ಚಾಪ್ಟರ್ ಮಾಡುವಾಗ. ಎಸ್, ವಿ ಹ್ಯಾವ್ ವಾಟ್? CGS ಯೂನಿಟ್ ಆಫ್ ಮೆಜರಿಂಗ್, SI ಯೂನಿಟ್ ಆಫ್ ಮೆಜರಿಂಗ್ ಇದೆ, FPS ಮೆಥಡ್ ಆಫ್ ಮೆಜರಿಂಗ್ ಇದೆ. ಅಲ್ಲಿ ಮೆಥಡ್ಸ್ ಆಫ್ ನಾವು ಹೇಳುವಾಗ ಹೇಳ್ತೀವಿ. ಈಗ ನಾನು ಕನ್ಸಿಡರ್ ಮಾಡಿರುವಂಥದ್ದು 2 ಮೆನ್ಷನ್ ಮಾಡಿದ್ದೀನಿ ನೋಡಿ. ದಿಸ್ ಸ್ಲೈಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಮೆನ್ಷನ್ ಮಾಡಿರೋದು ಪ್ರೀವಿಯಸ್ PYQs, ಪ್ರೀವಿಯಸ್ ಆಸ್ಕ್ಡ್ ಕ್ವಶನ್ಸಿಂದ ಸಮ್ ಆಫ್ ದ ಕ್ವಶನ್ನ ಪಿಕ್ ಮಾಡಿ ಏನು ಕೇಳಬಹುದು ಅನ್ನೋದನ್ನು ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ SI ಯೂನಿಟ್ ನೋಡಿ. ಫಿಸಿಕ್ಸ್ನ ನೀವು ಪ್ರಿಪ್ರೇಷನ್ ಮಾಡುವಾಗ ಪ್ಲೀಸ್ ರಿಮೆಂಬರ್, ಫಿಸಿಕ್ಸ್ನ ಪ್ರಿಪೇರ್ ಮಾಡುವಾಗ SI ಯೂನಿಟ್ಸ್ ಆರ್ ಮಸ್ಟ್ ಆ್ಯಂಡ್ ಶುಡ್ ನೋಡಿ. ಪ್ರೀವಿಯಸ್ ನೀವು PYQs ನೋಡಿದ್ರಿ ಫಿಸಿಕ್ಸ್ನ TET ಆಗಿರ್ಬೋದು, HSTR ಆಗಿರ್ಬೋದು, ಹಾಗೆ GPTR ಆಗಿರ್ಬೋದು. 1 or 2 ಕ್ವಶನ್ ಪೇಪರಲ್ಲಿ SI ಯೂನಿಟ್ ಸಿಗುತ್ತೆ. SI ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ SI ಯೂನಿಟ್ ಆಫ್ ಕರೆಂಟ್ ಕೂಡ ಕೇಳಿದ್ದಾರೆ. ವೆರಿ ಬೇಸಿಕ್ ಅನಿಸುತ್ತೆ, ಹೌದಲ್ವಾ? ಎಷ್ಟು ಬೇಸಿಕ್ ಇದೆ ಅದು. ಹಾಗಾಗಿ ಯೂನಿಟ್ಸ್ನ ನೀವು ಕಲಿಯಲೇಬೇಕು. ಯೂನಿಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾವು ಸ್ಟಡಿ ಮಾಡ್ತಿರೋದೇನಿದೆ? SI ಯೂನಿಟ್ ಆಫ್ ಚಾರ್ಜ್. ಹಾಗಿದ್ರೆ SI ಯೂನಿಟ್ ಆಫ್ ಚಾರ್ಜ್ ಈಸ್ ವಾಟ್? ಕೂಲಮ್. SI ಯೂನಿಟ್ ಅಂದರೆ ಇದೆ ಸ್ಟ್ಯಾಂಡರ್ಡ್ ಆಫ್ ಯೂನಿಟ್ಸ್ ಆಫ್ ಮೆಜರ್ಮೆಂಟ್. SI ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಯೂನಿಟ್ ಅಂತ ಕೂಡ ಹೇಳ್ತಾರೆ. ಹಾಗಿದ್ರೆ SI ಯೂನಿಟ್ ಅಂದ್ರೆ ಏನು? ಇಟ್ ಈಸ್ ವಾಟ್? SI ಯೂನಿಟ್ ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ, ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಇದೆ, ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಒಂದು ಯೂನಿಟ್ ಇದೆ, ಅದಕ್ಕೆ ನಾವು SI ಯೂನಿಟ್ ಅಂತ ಹೇಳಿ ಹೇಳ್ತೀವಿ. SI ಯೂನಿಟ್ ಆಫ್ ಚಾರ್ಜ್ ವಿಚ್ ಈಸ್ ಈಕ್ವಲ್ ಟು ವಾಟ್? ಕೂಲಮ್. ಅದನ್ನು ನಾವು ಕ್ಯಾಪಿಟಲ್ C ಇಂದ ರಿಪ್ರೆಸೆಂಟೇಷನ್ ಮಾಡ್ತೀವಿ. ವೆರಿ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜಸ್ನ ಹೇಳುವಾಗ ವಿ ಮೆನ್ಷನ್ ದಟ್ ಮೈಕ್ರೋ ಕೂಲಮ್ ಅಥವಾ ನ್ಯಾನೋ ಕೂಲಮ್ ಅಥವಾ ಮಿನಿ ಕೂಲಮ್ ಅಂತ ಕೂಡ ಮೆನ್ಷನ್ ಮಾಡ್ತೀವಿ. ಇಟ್ ಈಸ್ ರಿಪ್ರೆಸೆಂಟೆಡ್ ಆ್ಯಸ್ ಮಿಲಿ ಅಂತ ಹೇಳಿದರೆ -3, ಮೈಕ್ರೋ ಅಂತ ಹೇಳಿದರೆ -6, ನ್ಯಾನೋ ಅಂತ ಹೇಳಿದರೆ 10⁻⁻⁹. ಇವೆಲ್ಲವೂ ಕೂಡ ನಾವೇನು ಮಾಡ್ತೀವಿ? ಸ್ಮಾಲ್ ಕ್ವಾಂಟಿಟಿ ಮೆಜರ್ ಮಾಡುವಾಗ ಯೂಸ್ ಮಾಡ್ತೀವಿ. ಎಸ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಒನ್. ಇಲ್ಲೆಲ್ಲೋ ನೀವು ಕೆಲವೊಂದು ಬುಕ್ಸಲ್ಲಿ ಏನು ಮಾಡ್ತಾರೆ? SI ಯೂನಿಟ್ ಮಾತ್ರ ಮೆನ್ಷನ್ ಮಾಡಿರ್ತಾರೆ. CGS ಯೂನಿಟ್ ಕೂಡ ನೆನ್ಪಿಟ್ಕೊಳ್ಳಿ, ಹೇಳಕ್ಕೆ ಬರೋದಿಲ್ಲ, ಕೇಳ್ಬೋದು. CGS ಯೂನಿಟ್ ಆಫ್ ದ ಚಾರ್ಜ್ ಈಸ್ ಸ್ಟ್ಯಾಟ್ ಕೂಲಮ್ ಅಂತ ಕೂಡ ಹೇಳ್ತಾರೆ. ಇಟ್ ಈಸ್ ಪ್ಲೀಸ್ ರಿಮೆಂಬರ್, ಎಲ್ಲೂ ಕೂಡ ಕೆಲವೊಂದು ಬುಕ್ಕಲ್ಲಿ ಮಾತ್ರ ಮೆನ್ಷನ್ ಇರುತ್ತೆ, ಹಾಗಾಗಿ ಇಲ್ಲ ನಿಮಗೆ ಇರಲಿ, ನಾಲೆಡ್ಜ್ ಇರಲಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀವಿ. CGS ಯೂನಿಟ್ ಆಫ್ ದ ಚಾರ್ಜ್ ಈಸ್ ಸ್ಟ್ಯಾಟ್ ಕೂಲಮ್ ಅಂತ ಹೇಳ್ತಾರೆ. ಎಸ್ ನೋಡಿ, ಈ 3 ಏನಿದೆ ಅಲ್ವಾ, 3 ಕೂಡ ಕೇಳುವಂತಹ ಚಾನ್ಸಸ್ ಇದೆ ಅಪ್ಕಮಿಂಗ್ ಎಕ್ಸಾಮಲ್ಲಿ. ಯಾಕೆಂತ ಹೇಳಿದರೆ ಎಸ್, ಇನ್ ಟರ್ಮ್ಸ್ ಆಫ್ 1 ಕೂಲಮ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಬೇಸಿಕ್ ಚಾರ್ಜ್, 1 ಕೂಲಮ್ ಇನ್ ಟರ್ಮ್ಸ್ ಆಫ್ ಬೇಸಿಕ್ ಚಾರ್ಜ್, 1 ಕೂಲಮ್ ಇನ್ ಟರ್ಮ್ಸ್ ಆಫ್ CGS ಯೂನಿಟ್ ಕೇಳಬಹುದು. ಹಾಗಾಗಿ 1 ಕೂಲಮ್ ಇಸ್ ಈಕ್ವಲ್ ಟು 6.25 ಇಂಟು 10⁻18 ಎಲೆಕ್ಟ್ರಾನ್. 1 ಕೂಲಮ್ ಇಸ್ ಈಕ್ವಲ್ ಟು 2.99 ಇಂಟು 10⁻9 ಟೈಮ್ಸ್ ಆಫ್ ದ ಸ್ಟ್ಯಾಟಿಕ್ ಕೂಲಮ್. ಹಾಗೆ 1 ಫ್ಯಾರಡ್ ನೋಡಿ, ದಿಸ್ ಒನ್ ಈಸ್ ಅ ವೆರಿ ಲಾರ್ಜ್ ಕ್ವಾಂಟಿಟಿ ಹಿಯರ್, ಲಾರ್ಜ್ ಯೂನಿಟ್. 1 ಫ್ಯಾರಡ್ ಅಂತ ಹೇಳಿದರೆ 96,500 ಕೂಲಮ್, ವೆರಿ ಲಾರ್ಜ್ ಕ್ವಾಂಟಿಟಿ ಇದೆ. 1 ಫ್ಯಾರಡ್ ಇಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಕೂಲಮ್ ಹೇಳುವ ಕೂಡ ಇದನ್ನು ಮೆನ್ಷನ್ ಮಾಡ್ತಾರೆ. ಹಾಗಾಗಿ ದಿಸ್ ಈಸ್ ಆಲ್ ಅಬೌಟ್ ವಾಟ್? ಚಾರ್ಜ್ ಬಗ್ಗೆ ಹೇಳುವಾಗ ಹೌ ಯು ಮೆಜರ್ ದ ಚಾರ್ಜ್, ಹಾಗೆ ಡಿಫರೆಂಟ್ ಯೂನಿಟ್ ಕೂಡ ನಾವಿಲ್ಲಿ ಮೆನ್ಷನ್ ಮಾಡಿದ್ವಿ. ನೆಕ್ಸ್ಟ್ ಚಾರ್ಜ್ ಯೂನಿಟ್ ಬಗ್ಗೆ ಆಯಿತು. ಈಗ ಅದೇ ಡೆಫಿನೇಷನ್ ಮತ್ತೆ ಓದೋಣ, ಭಾಳ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನೋಡಿ. ಫಸ್ಟ್ ಡೆಫಿನೇಷನ್,
ಇದೇ ಡೆಫಿನೇಷನ್ ಇತ್ತಲ್ವಾ. ಕರೆಂಟ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ಈಗ ಅರ್ಥ ಮಾಡ್ಕೊಳ್ಳಿ, ಈಗ ಒಂದು ಸರಿ ಓದಿ, ಎಲ್ಲ ಒಂದು ಟಾಪಿಕ್ಸ್ನ ಅರ್ಥ ಮಾಡ್ಕೊಂಡ್ಮೇಲೆ ಓದಿ. ಬಹಳ ಈಸಿ ಅನಿಸುತ್ತೆ, ಬಹಳ ಕ್ಯೂರಿಯಾಸಿಟಿ ಬರುತ್ತೆ. ಓ ಹೌದಲ್ವಾ, ಇಷ್ಟೆಲ್ಲ ಇದೆಯಾ ಚಾರ್ಜ್ ಬಗ್ಗೆ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ನಾವು ಡಿಫೈನ್ ಮಾಡ್ತಿದ್ದೀವಿ ಓನ್ಲಿ ಒನ್ ಡೆಫಿನೇಷನ್. ಯಾವುದು? ಕಾನ್ಸೆಪ್ಟ್ ಆಫ್ ದ ಕರೆಂಟಲ್ಲಿ ಕರೆಂಟ್ನ ಹೇಗೆ ಡಿಫೈನ್ ಮಾಡ್ತೀರಾ? ಕರೆಂಟ್ ಈಸ್ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ನೋಡಿ, ನಾವು ಇಲ್ಲಿ ಓದುವಾಗ ಓನ್ಲಿ ಇಷ್ಟೇ ಒಂದು ಓದ್ಬಿಡ್ತೀವಿ. ಇಲ್ಲಿವರೆಗೂ ಏನು ಹಿಸ್ಟ್ರಿ ಓದಿದ್ರಲ್ವಾ, ದಟ್ ಈಸ್ ರಿಲೇಟೆಡ್ ಟು ಏನಾಗಿರುತ್ತೆ? ಚಾರ್ಜ್ ಆಗಿರುತ್ತೆ. ಇಟ್ ಈಸ್ ಇಂಡಿಕೇಟೆಡ್ ಬೈ ಐ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಫಾರ್ಮೆಟಲ್ಲಿ ಬರಿತೀವಿ. ಇಲ್ಲೂ ಕೂಡ ಅಷ್ಟೇ ಎಸ್ ಐ ಯೂನಿಟ್ ಆಫ್ ದ ಚಾರ್ಜ್. ನೋಡಿ, ಇವಾಗ ಬರೀ ಒಂದೇ ವಿಡಿಯೋದಲ್ಲಿ ನಮಗೆ ಎಸ್ ಐ ಯೂನಿಟ್ ಆಫ್ ದ ಚಾರ್ಜ್ ಸಿಕ್ಕಿದೆ, ಕೂಲಮ್. ಎಸ್ ಐ ಯೂನಿಟ್ ಆಫ್ ದ ಕರೆಂಟ್ ಸಿಕ್ಕಿದೆ, ಆಂಪಿಯರ್. ಪ್ಲೀಸ್ ರಿಮೆಂಬರ್, ಸಿ ಜಿ ಎಸ್ ಯೂನಿಟಲ್ಲಿ ಸ್ಟ್ಯಾಟಿಕ್ ಕೂಲಮ್ ಇದೆ. ಎಸ್ ಐ ಯೂನಿಟ್ ಆಫ್ ದ ಆಂಪಿಯರ್ ವಿಚ್ ಎಸ್ ಐ ಯೂನಿಟ್ ಆಫ್ ದ ಕರೆಂಟ್ ಈಸ್ ಆಂಪಿಯರ್. ಹಾಗೆ ಐ ಈಸ್ ಈಕ್ವಲ್ ಟು ಒನ್ ಮೋರ್ ಯೂನಿಟ್ ಕೂಡ ಬರುತ್ತೆ, ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಏನಿದೆ? ಐ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಅಂತ ಹೇಳಿದೆ. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ದ ಚಾರ್ಜ್? ಇವಾಗೇನು ಡಿಸ್ಕಸ್ ಮಾಡಿದ್ವಿ, ಕೂಲಮ್. ಏನಿದೆ? ಎಸ್ ಐ ಯೂನಿಟ್ ಆಫ್ ದ ಚಾರ್ಜ್. ಎಸ್ ಐ ಯೂನಿಟ್ ಆಫ್ ದ ಚಾರ್ಜ್ ಇನ್ನೊಂದು ಟೈಮಲ್ಲಿ ರಿಪ್ರೆಸೆಂಟೇಷನ್ ಮಾಡ್ಬೋದು, ಕ್ಯೂ ಡಿವೈಡೆಡ್ ಬೈ ಟಿ. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ದ ಚಾರ್ಜ್ ಹಿಯರ್? ಚಾರ್ಜ್ ಈಸ್ ಈಕ್ವಲ್ ಟು ಕೂಲಮ್, time is equal to second. It is also represented as coulomb per second. It is also one of the unit. ನೋಡಿ, ಆಲ್ಮೋಸ್ಟ್ ನೀವು ಎಲ್ಲರೂ ಕೂಡ ಏನು ಮಾಡ್ತೀರಾ? ಆಂಪಿಯರ್ ಅಂತ ಓದಿರ್ತೀರಾ. ಅಲ್ಟರ್ನೇಟ್ ಯೂನಿಟ್ ಕೂಡ ನೋಡ್ಕೋಬೇಕು, ಅದಕ್ಕೋಸ್ಕರ ಇಲ್ಲಿ ಮೆನ್ಷನ್ ಮಾಡಿದಿರಿ. ಕೂಲಮ್ ಪರ್ ಸೆಕೆಂಡ್ ಈಸ್ ಒನ್ ಆಫ್ ದ ಯೂನಿಟ್ ಆಫ್ ದ ಕರೆಂಟ್. ದಟ್ಸ್ ವೈ ಪ್ಲೀಸ್ ರಿಮೆಂಬರ್ ದಿಸ್ ಒನ್ ಈಸ್ ಆಲ್ಸೋ. ಎಸ್, ಹಾಗೆ ವೆರಿ ಸ್ಮಾಲ್ ಕ್ವಾಂಟಿಟಿ ಆಫ್ ಕರೆಂಟ್ ಹೇಳುವಾಗ ನಾವೇನು ಮಾಡ್ತೀವಿ? ಮಿಲಿ ಆಂಪಿಯರ್ ಯೂಸ್ ಮಾಡ್ತೀವಿ, ಮೈಕ್ರೋ ಆಂಪಿಯರ್ನ ಯೂಸ್ ಮಾಡ್ತೀವಿ. ಎಸ್, ದಿಸ್ ಈಸ್ ರೀಪ್ರೆಸೆಂಟೇಷನ್ ಆಫ್ ಮಿಲಿ ಆಂಪಿಯರ್ ಮತ್ತು ಮೈಕ್ರೋ ಆಂಪಿಯರ್ ಆಫ್ ದ ಕರೆಂಟ್. ಎಸ್, ನೋಡಿ, ಇಲ್ಲಿವರೆಗೂ ನಾವು ಏನು ಡಿಸ್ಕಸ್ ಮಾಡಿದ್ವಿ? ದೋಸ್ ಆಲ್ ಆರ್ ರಿಲೇಟೆಡ್ ಟು ಎಲೆಕ್ಟ್ರಿಸಿಟಿ. ಎಸ್, ಈ ಒಂದು ಕಾನ್ಸೆಪ್ಟ್ ಮೇಲೆ ಸಮ್ ಆಫ್ ದ ಕ್ವಶನ್ ವಿ ನೀಡ್ ಟು ಸಾಲ್ವ್. ಇವಾಗಲೇ ಹೇಳ್ತಿದ್ದೀನಿ, ಎಲ್ಲ ಕಾನ್ಸೆಪ್ಟ್ ಒಂದು ಸರಿ ರೀಕಾಲ್ ಮಾಡಿ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಫಸ್ಟಿಗೆ ಇದೇ ಕಾನ್ಸೆಪ್ಟ್ ಮೇಲೆ ಸಮ್ ಆಫ್ ದ ಕ್ವಶನ್ನ ಸಾಲ್ವ್ ಮಾಡಿ. ಆಫ್ಟರ್ವರ್ಡ್ಸ್ ವಿ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಟಾಪಿಕ್ ಏನಿದೆ ಆ ಟಾಪಿಕ್ನ ಮೂವ್ ಮಾಡ್ತಾ ಹೋಗೋಣ. ಫಸ್ಟಿಗೆ ಏನು ಮಾಡ್ತೀವಿ? ಇದೇ ಟಾಪಿಕ್ ಮೇಲೆ ಸಮ್ ಆಫ್ ದ ಕ್ವಶನ್ನ ಸಾಲ್ವ್ ಮಾಡ್ತೀವಿ. ಎಸ್, ಈ ಒಂದು ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮೊದಲಿಗೆ ಸಮ್ ಆಫ್ ದ ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ. ಮೋಸ್ಟ್ important one, a device is used to measure the current is ammeter ಯೂಸ್ ಮಾಡ್ತೀವಿ, we use to measure the current. ಹಾಗೆ ಮತ್ತೊಂದಿದೆ, this ammeter is connected in a series. ಯಾವುದೇ ಒಂದು ಸರ್ಕ್ಯೂಟಲ್ಲಿ ಏನು ಮಾಡ್ತೀವಿ ನಾವು? ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ ಟು ಮೆಸರ್ ದ ಕರೆಂಟ್. ಆಫ್ಟರ್ವರ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಗ್ಯಾಲ್ವನೋಮೀಟರ್. ಏನು ಸರ್ ಇದು ಗ್ಯಾಲ್ವನೋಮೀಟರು? ಗ್ಯಾಲ್ವನೋಮೀಟರ್ ಇಟ್ ಈಸ್ ಆಲ್ಸೋ ಯೂಸ್ ಟು ಡಿಟೆಕ್ಟ್ ದ ಕರೆಂಟ್. ಈ ವರ್ಡ್ ಬಹಳ ಇಂಪಾರ್ಟೆಂಟ್ ಒನ್. ಕರೆಂಟ್ ಅಂತ ಬಂದ ತಕ್ಷಣ ನೀವೇನು ಮಾಡ್ತೀರಾ? ಫಸ್ಟ್ ಅಮ್ಮೀಟರ್ಗೆ ಹಾಕಿಬಿಡ್ತೀರಾ. ಎಸ್, ಅಮ್ಮೀಟರ್ ಈಸ್ ಅ ಡಿವೈಸ್ ಈಸ್ ಯೂಸ್ ಟು ಡಿಟೆಕ್ಟ್ ದ ಕರೆಂಟ್, ಮೆಸರ್ ದ ಕರೆಂಟ್. ಬಟ್ ಗ್ಯಾಲ್ವನೋಮೀಟರ್ ಈಸ್ ಯೂಸ್ ಟು ಡಿಟೆಕ್ಟ್, ಓನ್ಲಿ ಡಿಟೆಕ್ಟ್ ಮಾಡುವಂತಹ ಕೆಲಸ ಯಾವ್ದು ಮಾಡುತ್ತೆ? ಗ್ಯಾಲ್ವನೋಮೀಟರ್ ಕೆಲಸ ಅಷ್ಟೇ. ಕರೆಂಟ್ ಇದೆಯೋ ಇಲ್ವೋ, ಇಫ್ ದ ಕರೆಂಟ್ ಈಸ್ ದೇರ್ ಆರ್ ನಾಟ್, ಅದ್ರ ಬಗ್ಗೆ ಹೇಳುವಂಥ ಕೆಲಸ ಇದು ಮಾಡುತ್ತೆ ಗ್ಯಾಲ್ವನೋಮೀಟರ್ ಮಾಡುತ್ತೆ. ಬಟ್ ಕರೆಂಟ್ನ ಮೆಸರ್ ಮಾಡೋದು, ಹೌ ಮಚ್ ಅಮೌಂಟ್ ಆಫ್ ದ ಆಂಪಿಯರ್, ಇಟ್ ಮೇ ಬಿ ಅ 2 ಆಂಪಿಯರ್, ಇಟ್ ಮೇ ಬಿ ಅ 5 ಆಂಪಿಯರ್, ಇಟ್ ಮೇ ಬಿ ಅ 1 ಆಂಪಿಯರ್. ಎಷ್ಟೇ ಆಂಪಿಯರ್ ಇರಲಿ, ಎಷ್ಟು ಆಂಪಿಯರ್ ಆಫ್ ಕರೆಂಟ್ ಇದೆ ಅದನ್ನು ಮೆಸರ್ ಮಾಡುವಂತಹ ಕೆಲಸ ಯಾವ್ದು ಮಾಡುತ್ತೆ? ಅಮ್ಮೀಟರ್ ಮಾಡುತ್ತೆ. ಇಫ್ ಇಟ್ ಈಸ್ ಪ್ರೆಸೆಂಟ್ ಆರ್ ನಾಟ್, ಪ್ರೆಸೆಂಟ್ ಇದೆಯೋ ಅಥವಾ ಇಲ್ವೋ ಅದನ್ನು ಡಿಸೈಡ್ ಮಾಡುವಂಥದ್ದು ಯಾವುದು? ಗ್ಯಾಲ್ವನೋಮೀಟರ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಕೂಡ ಇದೆ, ಡೈರೆಕ್ಷನ್ ಕೂಡ ಇದೆ, ಆದರೂ ಕೂಡ ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಯಾಕೆ ಅಂತ ಹೇಳಿದರೆ, ವಿಚ್ ಡಸಂಟ್ ಒಬೇ ವೆಕ್ಟರ್ ಲಾ ಆಫ್ ಎಡಿಷನ್ನ ಒಬೇ ಮಾಡೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಇದಕ್ಕೇನಂತ ಹೇಳ್ತಾರೆ? ಸ್ಕೇಲಾರ್ ಕ್ವಾಂಟಿಟಿ ಅಂತೇಳಿ ಹೇಳ್ತಾರೆ. ಎಸ್, ದಿಸ್ ಈಸ್ ಆಲ್ ಅಬೌಟ್ ವಾಟ್? ಓನ್ಲಿ ಒನ್ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಒಂದೇ ನಾವು ಡಿಫೈನ್ ಮಾಡಿದ್ವಿ. ಕರೆಂಟ್ ಅಂದರೆ ಏನು ಅಂತ ಮಾತ್ರ ಡಿಫೈನ್ ಮಾಡಿದ್ವಿ ಈ ಒಂದು ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ. ಅಪ್ಕಮಿಂಗ್ ಕ್ಲಾಸಲ್ಲಿ ಉಳಿದಿರುವಂತಹ ಎಲ್ಲ ಟಾಪಿಕ್ಸ್ನ ಕೂಡ ನಾವೇನು ಮಾಡ್ತಾ ಹೋಗ್ತೀವಿ, ಕಂಟಿನ್ಯೂಯಸ್ ಆಗಿ 1 by 1 ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ
ಇವತ್ತಿನ ಕ್ಲಾಸ್ನ ಎಲ್ಲ ಒಂದು ಟಾಪಿಕ್ಸ್ ಮೇಲೆ ಸಮ್ ಆಫ್ ದ ಕ್ವಶನ್ನ ಫ್ರೇಮ್ ಮಾಡಿದೆ. ಆ ಒಂದು ಕ್ವಶನ್ನ ಸಾಲ್ವ್ ಮಾಡಿ ನೆಕ್ಸ್ಟು ನಾವೇನು ಮಾಡ್ತೀವಿ, ನೆಕ್ಸ್ಟ್ ಟಾಪಿಕ್ಗೆ ಮೂವ್ ಆಗ್ತೀವಿ. ಎಸ್, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಸೂನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.